ಪ್ರಸ್ತುತ. ಅವತ್ತು ಯಾವುದೋ ಜಮಾನದಲ್ಲಿ ಹೇಳೋದಲ್ಲ, ಇವತ್ತಿಗೂ ಪ್ರಸ್ತುತ. ನಾನೊಂದು ಸಣ್ಣ ಒಂದು ವಚನವನ್ನು ಹೇಳೋ ಮುಖಾಂತರ ನನಗೆ ಇಲ್ಲೊಂದಿದೆ. ಹಿರಿತನವು ಏಳಿಗೆ, ಗುರುತನವು ಮೂಡಂಗೆ, ದೊರೆತನವು ನಾಡ ನೀಚಂಗೆ, ದೊರಕಿದರೆ ಧರೆಗಿಲ್ಲ ಕೇಳು ಸರ್ವ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ನಮ್ಮಲ್ಲಿ ಇವತ್ತು ಯಾರನ್ನೋ ಕರ್ಕೊಂಡೋಗಿ ಎಲ್ಟಿಎಮ್ನೋ, ಅವನು ವ್ಯಕ್ತಿತ್ವ ಸರಿ ಇಲ್ದವನು, ಕಳ್ಳನ್ನು, ಸುಳ್ಳನ್ನು, ಪ್ರಬುದ್ಧರೆಲ್ಲ ಸೇರಿ ಕೂರಿಸಿ ಚಪ್ಪಾಳೆ ಹೊಡೆದು ಪಟ್ಟ ಕಟ್ಟಿ ಕೂರಿಸ್ತೀವಿ. ನಾವೆಷ್ಟು ಅವಿವೇಕಿಗಳಾಗಿದ್ವಿ. ಹಂಗಂದಾಗ ನಮಗೆ ಸರ್ವಜ್ಞನ ಒಂದು ಕಿವಿ ಮಾತು ನೆನಪು ಮಾಡ್ಕೋಬೇಕಲ್ವಾ? ಈ ಕಿವಿ ಮಾತುಗಳು ನಮ್ಮ ಯುವ ಜನಾಂಗಕ್ಕೆ ನಾವು ತಿಳಿಸ್ಕೊಡ್ಬೇಕಲ್ವಾ? ಬದುಕಿನ ಮಜಲುಗಳನ್ನ, ಪ್ರತಿಯೊಂದು ಮಜಲನ್ನ ಮುಟ್ಟಿದಂತ ಸರ್ವಜ್ಞನ ವಚನಗಳನ್ನ ನಾವು ಪಠ್ಯದಲ್ಲಿ ಅಳವಡಿಸ್ಬೇಕಲ್ವಾ? ಅಳವಡಿಸೋದ್ರ ಮುಖೇನ ಬದುಕು ಅಂದ್ರೆ ಏನು, ಹೇಗ್ ಬದುಕಬೇಕು, ಹೆಂಗೋ ಹೊಡೆದೆ ಹೆಂಗೋ, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಅಂತ ಎಷ್ಟು ಸಮಾನತೆಯಲ್ಲಿ, ಇಷ್ಟು ಸರಳವಾದ ಮಾತನಾಡಲ್ಲಿ ದೊಡ್ಡ ವ್ಯಾಕರಣಗಳಿಲ್ಲ, ಛಂದಸ್ಸುಗಳಿಲ್ಲ, ಏನೂ ಇಲ್ಲ. ಎಂತ ದನಾಕ ಎಂಬ ಸಾಮಾನ್ಯರಿಗೂ ಅರ್ಥವಾಗುವಂತ ಸರಳವಾದ ಮಾತುಗಳಲ್ಲಿ, ಸುಲಿದ ಬಾಳೆಹಣ್ಣಿನಂದಲ್ಲಿ ಸುಲಭವಾಗಿ ಅರ್ಥವಾಗಂಗೆ ಎಲ್ಲರಿಗೂ ತಿಳಿಯುವಂಗೆ ಹೇಳಿದಂತ ಸರ್ವಜ್ಞ. ಎಂಥ ಜ್ಞಾನಿ ಇರಬೇಡ. ಇಂಥ ಜ್ಞಾನಿಗಳ ದಿನಾಚರಣೆಯನ್ನು ಬರೀ ನಾವು ದೀಪ ಬೆಳೆದಿದ್ರೆ ಸಾಕು. ಈಗ ಈ ಆಚರಣೆಗಳು ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಜೀವನದಲ್ಲಿ ಒಂದಷ್ಟು ಅಳವಡಿಸ್ಕೋಬೇಕು. ಮಾತಾಡಿದ್ದು ನಾನು ಇಂಥ ಒಂದು ವಚನವನ್ನು ನನ್ನ ಜೀವನದಲ್ಲಿ ಪಾಲಿಸ್ತೀನಿ. ನಾನು ಇಂಥ ವಚನವನ್ನು ಈ ವರ್ಷ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಇಯರ್ ಇಂಥ ಒಂದು ವಚನವನ್ನು ಅಳವಡಿಸ್ಕೊಂತೀನಿ. ಹಂಗೆ ಮಾಡ್ತಾ ಹೋದಾಗ ನಾವು ಪ್ಲಸ್ 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 ಲೈಫ್ ಕಡೆ ನೋಡಿದಾಗ ನಾನು ಪ್ಲಸ್ ಆಗಿದ್ದೀನಿ. ನನ್ನ ಜೀವನ ಧನಾತ್ಮಕವಾಗಿದೆ ಅಂತ ಯಾರು ಬೇಡ. ನಮ್ಮ ಪುಸ್ತಕ ನಾನು ತೊಡ್ಕೋಬಹುದು, ಆತ್ಮತೃಪ್ತಿಯಿಂದ ಸಾಯ್ಬೋದು. ಎಲ್ಲ ಮಾಡಿರ್ತಾರೆ, ದುಡ್ಡು ಮಾಡಿರ್ತಾರೆ, ಕಾಸು ಮಾಡಿರ್ತಾರೆ, ಬೇಕಾದಷ್ಟು ಡಿಗ್ರಿಗಳು ತಗೊಂಡಿರ್ತಾರೆ, ಎಲ್ಲ ಇರುತ್ತೆ. ಸಣ್ಣ ಜೀವನ ಸಮಸ್ಯೆಗಳಲ್ಲಿ ಸೋತು ಸ್ವರಗಿ ಬದುಕಲ್ಲಿ ಲಾಸ್ಟ್ ಕಡೆ ಏನ್ ಮಾಡಿದೆ ನಾನು? ನಥಿಂಗ್, ಏನಿಲ್ಲ ಸ್ವಾಮಿ. ನಿನ್ನ ಹಣಕ್ಕೆ ಬೆಲೆ ಇಲ್ಲ, ಆಸ್ತಿಗೆ ಬೆಲೆ ಇಲ್ಲ, ಬದುಕಿಗೆ ಸಂತೃಪ್ತಿ ಇಲ್ಲ, ನಿನ್ನ ಮಕ್ಕಳು ನಿನ್ನನ್ನು ನೋಡಿ ಕಲಿಯಲಿಲ್ಲ, ನಿನ್ನ ವಿದ್ಯಾರ್ಥಿಗಳು ನಿನ್ನನ್ನು ಗೌರವಿಸಲಿಲ್ಲ. ಇಂಥ ಬದುಕಿಗಿಂತ ನಾನು ಸರ್ವಜ್ಞನ ವಚನಗಳನ್ನ ಅಳವಡಿಸ್ಕೊಂಡು ಬದುಕೋದು ನಾವು ಕಲ್ತ್ಕೊಂಡ್ರೆ ಬದುಕು ಮೌಲ್ಯಯುತವಾಗುತ್ತೆ, ನೆಮ್ಮದಿ ಜೀವನತೆ, ಸುಖಿ ಸಾಮ್ರಾಜ್ಯವನ್ನು ನಮ್ಮಲ್ಲಿ ಹುಟ್ಟುತ್ತೆ. ಸಮಾಜ ನೆಮ್ಮದಿಯಿಂದ ಬದುಕುತ್ತೆ. ಸಮಾಜ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ನಾವು ಸರ್ವಜ್ಞನ ವಚನ ಅಳವಡಿಸ್ಕೊಳ್ಳೋದು ತುಂಬಾ ಪ್ರಸ್ತುತ ಇದೆ. ನಾನು ಈ ಮುಖೇನ ಏನ್ ಹೇಳಿದೆ, 35 ವರ್ಷಗಳ ನನ್ನ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸೋದ್ರಲ್ಲಿ ನನ್ಗೆ ಅನಿಸೋದು ಯಾವಾಗಲೂ ಈ ಹಾಳಾದ ಮಕ್ಕಳಿಗೆ ಪರ್ಸೆಂಟೇಜ್ ತಗೊಂತೀವಿ, ಇವಕ್ಕೆ ಒಬ್ಬರ ಜೊತೆ ಹೊಂಚ್ಕೊಂತೀನಿ ಕೊಡಲ್ವೇ, ಇವ್ ಒಂದ್ರ ಜೊತೆ ಒಂದು ಕುತ್ಕೊಳ್ಳಲ್ವೇ, ಒಂದ್ರ ಜೊತೆ ಒಂದು ಹೊಂದ್ಕೊಳ್ಳಲ್ವೇ, ಒಬ್ಬ ಸೋಲ್ತಾರೆ ನಗ್ತಾರೆ, ಅಟ್ಲೀಸ್ಟ್ ಅವ್ರು ಸೋತಾಗ ಹೋಗ್ಲಿ ಬಿಡು, ನನ್ನ ಸೋಲು ನಾನು ಸ್ವೀಕರಿಸಿ ಇವಾಗ ಸೋತಿದ್ದೀನಿ, ನನ್ನ ಗೆಲ್ಲೋಣ ಬಿಡು. ಇಂಥ ಸಣ್ಣ ಸಣ್ಣ ಸರಳ ಸತ್ಯಗಳು ಈ ಹುಡುಗರಿಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನನಗೆ ಮೈ ಪರ್ಸ್ಕೊಂಡಾಗ್ತಿತ್ತು. ಇಂಥ ಸರಳ ಸತ್ಯಗಳನ್ನ ಸರ್ವಜ್ಞ ತನ್ನ ವಚನಗಳಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಅವರು ಸರ್ವ ಮಾನ್ಯರು. ನಾವು ಅಂತ ವಚನಗಳನ್ನ ಶಿಕ್ಷಣದಲ್ಲಿ ಅಳವಡಿಸೋ ಮುಖೇನ ಹೊಸ ಸಮಾಜವನ್ನ ಕಟ್ಟೋದಕ್ಕಾದ್ರೂ ನಾವು ಇಂಥ ಜಯಂತಿಗಳನ್ನ ಆಚರಣೆ ಮಾಡಬೇಕು. ಇಂಥ ಜಯಂತಿನ ಆಚರಣೆ ಮಾಡಿದಂತ ಸರ್ ಅವರಿಗೆ ಭಾಗವಹಿಸಿದಂತ ಎಲ್ಲರೂ ನಾನು 2 ಮಾತುಗಳನ್ನ ಬಹುಶಃ ಸರಿಯೋ ತಪ್ಪೋ ಗೊತ್ತಿಲ್ಲ, ನಾನೇನಂತ ವಾಗ್ಮಿ ಅಲ್ಲ, ಆದ್ರೂ 2 ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜಯ. ಈಗಿನ ಕಾಲದ ಮಕ್ಕಳು ಫಸ್ಟ್ ರ್ಯಾಂಕ್ ರಾಜು ಆಗಬಾರದು, ಸರ್ವಜ್ಞನ ವಚನಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳಬೇಕೆಂದು ಹೇಳಿದ ಶಶಿಕಲಾ ಮೂರ್ತಿಯವರಿಗೆ ಧನ್ಯವಾದಗಳು. ಈಗ ಸಾರಗಳನ್ನ ನಾವು ಅರ್ತ್ಕೊಂಡ್ಬಿಟ್ರೆ ಸಾಕು, ಎಲ್ಲವನ್ನೂ ಅವ್ರು ಹೇಳ್ಬಿಟ್ಟಿದ್ದಾರೆ. ಬೇರೆ ಏನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೂ ಉಪನ್ಯಾಸಕ್ಕೆ ಅಂತ ಬಂದಿರ್ತಕ್ಕಂಥವ್ರು ಸಾಕಷ್ಟು ವಿಷಯಗಳನ್ನು ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಕೇಳಕ್ಕೂ ನಾವು ಬಂದಿದ್ದೀವಿ ಅಂತ ಹೇಳ್ತಾ, ಇನ್ನು ಹೇಳದೇ ಇರ್ತಕ್ಕಂಥ ಒಂದು ವಿಷಯ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ನಾವು ಮೊದಲನೇದಾಗಿ ನಮ್ಮ ಶ್ರೀನಿವಾಸ್ ಕಂಬಾರ್ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಬಯಸ್ತೀನಿ. ಯಾಕೆಂದರೆ ಇಡೀ ಫ್ಯಾಮಿಲಿನ ಮನೆ ಕೆಲಸಕ್ಕಾಗಿ ಬಿಟ್ಟು ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದೆಷ್ಟು ಅಭಿಮಾನ ತುಂಬಿರ್ಬೋದು. ಇಂಥವ್ರನ್ನ ಸ್ನೇಹಿತರಾಗಿ ಪಡೆದ ಧನ್ಯ ನಾನೇ ಅಂತ ನಾನು ಭಾವಿಸಿ, ತಿಂಗಳಿಗೆ 1 ದಿವಸ ಸರ್ವಜ್ಞನ ಕುರಿತು ಈ ಕಾರ್ಯಕ್ರಮ ಮಾಡಿ ನಾವು ಬರ್ತಕ್ಕೆ ನಾವು ರೆಡಿ ಇರ್ತೀವಿ. ಜೊತೆಗೆ ಬರ್ತಕ್ಕಂಥವ್ರು ನಾವು ಕರ್ಕೊಂಡ್ಬರ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸರ್ವಜ್ಞನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನೊಂದು ವಿಷಯ, ನಾವು ನಮ್ಮ ತಾತ ಗೊತ್ತು, ನಮ್ಮ ತಾತವ್ರ ಅಪ್ಪ ಮಾತ್ರ ಗೊತ್ತಷ್ಟೇ.
ಆದರೆ ಇಲ್ಲಿ ಏನು ಆಗಿ ಹೋಗಿದ್ದಾರೆ, ಶರಣರಿರ್ಬೋದು, ದಾಸರಿರ್ಬೋದು, ಮತ್ತು ಯಾರೇ ಇವ್ರನ್ನೆಲ್ಲ ನಮ್ಮ ಕುಟುಂಬ ಅಂತ ನಾವು ಯಾಕೆ ಭಾವಿಸ್ಬಾರ್ದು? ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ತಿಳ್ಕೊಂಡಿದ್ದೆ ಆದರೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಲ್ಲಿ. ನಾವು ಎಷ್ಟೋ ಕಾಯಿಲೆಗಳಿಗೆ ಡಾಕ್ಟರ್ ನೋಡಿಕೊಂಡು ಹೋಗ್ತೀವಿ, ಆದರೆ ಡಾಕ್ಟರ್ ಹೇಳ್ತಕ್ಕಂಥ ಅದಕ್ಕಿಂತ ಹೆಚ್ಚಿನ ಪರಿಹಾರ ನಮ್ಮ ವಚನಗಳಲ್ಲಿದೆ, ಶರಣರ ವಚನಗಳಲ್ಲಿದೆ, ದಾಸರ ವಚನಗಳಲ್ಲಿದೆ, ಸರ್ವಜ್ಞನ ವಚನಗಳಲ್ಲಿದೆ ಅನ್ನೋದು. ಯಾಕೆಂದ್ರೆ ಇದು ಫ್ರೀಯಾಗಿ ಸಿಗುತ್ತಲ್ಲ, ಇಂಥ ಕಡೆ ಬದ್ದಲ್ಲ ಅಂತಾರಲ್ಲ, ಹಾಗಾಗಿ ನಾವು ಆ ಕಡೆ ನೋಡ್ತಾ ಇಲ್ವಾ. ನಮ್ಮ ಯಾವುದೇ ಸಮಸ್ಯೆ ತಗೊಳ್ಳಿ, ಸರ್ವಜ್ಞನ ವಚನಗಳಲ್ಲಿ ಪರಿಹಾರ ಇದೆ, ಶರಣರ ವಚನಗಳಲ್ಲಿ ಪರಿಹಾರ ಇದೆ, ಪುರಂದರದಾಸರ ಪದದಲ್ಲಿ ಪರಿಹಾರ. ಅದನ್ನ ನಾವು ನೋಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಮ್ಮ ಕುಟುಂಬಕ್ಕೆ ಇದನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೆ ಆದರೆ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ಕಮ್ಮಿ ಆಗ್ತವೆ ಅಂತ ಹೇಳ್ತಾ, ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಸರ್ವಜ್ಞನ ವಚನಗಳನ್ನ ಜನತೆಗೆ ಪರಿಚಯ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಒಂದು ಜನಾಂಗದಲ್ಲಿ ಬಂದಿರತಕ್ಕಂಥ ಉತ್ತಂಗಿ ಚೆನ್ನಪ್ಪನವರು. ಅವ್ರು ಯಾಕೆ ಬೇಕಾಗಿತ್ತು ಅಂತ ಅನ್ಸ್ಬಿಡ್ತು ಒಂದೊಂದ್ಸಲಿ, ಬೇಕಿತ್ತು ಅಂತ. ಯಾಕೆಂದ್ರೆ ನಮ್ಮವ್ರು ಯಾಕೆ ಇದನ್ನು ಮಾಡಲಿಲ್ಲ? ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬದಲಾವಣೆ ಆಗಿದಾರೋ ಏನೋ ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿಲ್ಲ. ಅದು ಒಂದು ಕಾಲದಲ್ಲಿ ಲಿಂಗಾಯತರಾಗಿದ್ರು, ಆಮೇಲೆ ಅಂತ ಏನೋ ಹೇಳ್ತಾರೆ. ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಯಾವುದೋ ಒಂದು ಎಳೆ ಅವ್ರ ರಕ್ತದಲ್ಲಿ ಇದಕ್ಕೆ ಅದು ಹುಡಿಕೊಂಡು ಹೋಗಿದೆ ಅಂತ ನನಗಾದ್ರೂ ಅನಿಸುತ್ತೆ. ಅವರು ಸುಮಾರು 900 ಚಿಲ್ಲರೆ ಎಲ್ಲ ವಚನಗಳನ್ನ ಸಂಗ್ರಹ ಮಾಡಿ ಸರ್ವಜ್ಞನ ವಚನಗಳು ಅಂತ ಹೇಳ್ಬಿಟ್ಟು ಒಂದು ಪುಸ್ತಕವನ್ನ ಮಾಡಿ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಓದದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಆ ಪುಸ್ತಕ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡೋಣ ನಮ್ಮ ಪೀಳಿಗೆ. ಯಾಕೆಂದ್ರೆ ನಮ್ಮ ರಕ್ತದಲ್ಲಿ ಯಾವ ಒಂದು ಗುಣ ಇದೆ ಅಂದ್ರೆ ನಾಳೆ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಯಾರಿಗಾದ್ರೂ ಬರ್ಬೋದು, ಅವರಾದ್ರೂ ತೆಗೆದು ಓದ್ಬೋದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡುವಂತ ಶ್ರೀನಿವಾಸ ಕುಂಬಾರ್ ಅವರಿಗೆ ಮತ್ತೆ ಸರ್ವಜ್ಞ ಕವಿಗೆ ನಾನು ಎಷ್ಟು ಇದನ್ನ ಹೇಳಿದ್ರು ನಾನು ತಪ್ಪಾಗಲ್ಲ. ಯಾಕೆಂದ್ರೆ ಅವರಿಂದ ಪ್ರೇರಿತನಾಗಿ ನಾನೇ 3000 ವಚನಗಳನ್ನ ಬರೆದಿದ್ದೆ. ಶರಣರ ವಚನಗಳಿಂದ ಸರ್ವಜ್ಞ ನಾನೇ ಯಾಕೆ ಬರೀಬಾರ್ದು? ಯಾಕೆಂದ್ರೆ ನನಗೆ ಅವ್ರು ಯಾಕೆ ಪ್ರೇರಣೆ ಅಂದ್ರೆ, ಅವ್ರೇನು ಶಾಲೆ ಕಲಿತವ್ರಲ್ಲ, ನಾನು SLC ಅಷ್ಟೇ ಓದಿರೋದು. ನಾನು ಬರೆದಿರ್ತಕ್ಕಂಥದ್ದು 3000 ವಚನಗಳು. ಪ್ರೇರಣೆ ಯಾರು ಅಂದ್ರೆ ಸರ್ವಜ್ಞರು, ಶರಣರ ವಚನಗಳು. ಈ ಥರದ ಪ್ರೇರಣೆ ಮತ್ತೆ ಯಾರಿಗಾದ್ರೂ ಆಗಲಿ ಅನ್ನೋ ದೃಷ್ಟಿಯಿಂದ ನಿಜವಾಗ್ಲೂ ಅಭೂತಪೂರ್ವ ಒಂದು ಕಾರ್ಯಕ್ರಮ. ತಿಂಗಳಿಗೊಂದ್ಸರಿ ಈ ಥರ ಕಾರ್ಯಕ್ರಮ ಆದರೆ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಬರ್ತೀವಿ, ನಾವು ಸರ್ವಜ್ಞರ ಪರಿಚಯ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದ್ಸರಿ ನಾನು ಮಾತಾಡಿ ನಮ್ಮ ಸ್ನೇಹಿತರಿಗೆ ನಮಸ್ಕಾರ. ಧನ್ಯವಾದಗಳು ಸರ್, ತಮ್ಮ ಹೃದಯ ಸ್ಪರ್ಶಿ ಮಾತುಗಳಿಗೆ. ಬಹಳಷ್ಟು ಅಂತರವಾದ ತುಂಬಾ ಗೀತೆ ಮಾತ್ರ ತುಂಬಾ ಮನದಟ್ಟಾಗಿ, ಯಾಕಂದ್ರೆ ಗೀತೆ ಮಾಧುರಿ ಯಾವ ಥರ ಇರುತ್ತೆ ಅಂದ್ರೆ ನಮ್ಮ ಒಡಲಾಳದಲ್ಲಿ ಎಷ್ಟೇ ನೋವಿತ್ತು ಆ ಕ್ಷಣಕ್ಕೆ ಮರ್ತೋಗ್ಬಿಡ್ತೀವಿ. ಈಗ ಎಲ್ಲರಿಗೂ ಒತ್ತಡ ಇದೆ, ಸರ್ ಬೆಂಗಳೂರಿಗೆ ಹೋಗ್ಬೇಕು, ಸರ್ ಅವ್ರಿಗೆ ಹೋಗ್ಬೇಕು, ಎಲ್ಲರಿಗೂ ಒತ್ತಡನೇ ಇದೆ. ಎಲ್ಲರಿಗೂ ದೈನಂದಿನ ಒತ್ತಡ ಜೀವನದಲ್ಲೂ ಸಹ ಇಲ್ಲಿ ಬರೋದಷ್ಟೇ ಕಷ್ಟ. ಬಂದಾದ್ಮೇಲೆ ಯಾರಿಗೂ ಹೋಗೋ ಮನಸ್ಸಿರಲ್ಲ. ಯಾಕೆಂದ್ರೆ ಸಂಗೀತದ ಜೊತೆ, ಸಾಹಿತ್ಯದ ಜೊತೆ, ಆ ತಿಳುವಳಿಕೆ ಜೊತೆ ಒಂದು ಎಲ್ಲವನ್ನು ಮರ್ತ್ಬಿಟ್ಟು ಏನೋ ಒಂದು ಹೇಳ್ತಾ ಇದಾರಲ್ಲ, ಕೇಳ್ತಾ ಇದಾರೆ ಅಂತ ಅಂದ್ರೆ ಮಾತ್ರ ನಾವು ಈ ಕ್ಷಣದಲ್ಲಿ ಇರ್ಬೋದು. ಇಲ್ಲಾಂದ್ರೆ ಇಲ್ಲಿರಕ್ ಖಂಡಿತ ಯಾರಿಗೂ ಇಷ್ಟ ಆಗಲ್ಲ. ಯಾಕೆಂದ್ರೆ ಯಾವುದೇ ರಾಜಕೀಯ ಫಂಕ್ಷನ್ಸ್ ಆಯ್ತು, ಯಾವುದೇ ಕೆಲವೊಂದ್ಸರಿ ಸಾಹಿತ್ಯಿಕ ಫಂಕ್ಷನ್ಸ್ ಆದ್ರೂ ಸಹಿತ ಅಲ್ಲಿ ಎಷ್ಟೊತ್ತು ನಾವು ನಿಲ್ಲಕ್ಕಾಗಲ್ಲ, ಹೋಗ್ಬಿಡೋಣ ಅಂತೀವಿ. ಆದ್ರೂ ಇಷ್ಟೊತ್ತು ಈ ಕಾರ್ಯಕ್ರಮ ಕೊಟ್ಟಿದೆ ಅಂದ್ರೆ ಎಲ್ಲ ಸಜ್ಜನರೇ ಸೇರಿದ್ದೀವಿ, ಎಲ್ಲ ಸಂಗೀತ ಸಾಹಿತ್ಯನ ಆಸ್ವಾದಿಸೋ ಜನರೇ ಸೇರಿದ್ವಿ. ಆ ಸೇರಿರುವಂತಹ ಕ್ಷಣಗಳಿಗೋಸ್ಕರ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ. ತಮ್ಮಗೂ ಸಹ ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರು ಬನ್ನಿ ಅಂದ್ರೆ ಬಂದ್ಬಿಡ್ತಾರೆ. ಇವ್ರು ಸಹ ಪರಿಚಯ ಆಗಿತ್ತು. ಯಾವ ರೀತಿ ಆಯ್ತು ಅಂದ್ರೆ ಜ್ಞಾನ ಬುದ್ಧಿ ಸತ್ಸಂಗ ಅನ್ನೋ ರೀತಿಲಿದೆ. ಅವರು ಸದಸ್ಯರು, ನಾನು ಸದಸ್ಯರು. ಪ್ರತಿ ಭಾನುವಾರ ಬೆಳಿಗ್ಗೆ ಸಿದ್ಧಗಂಗೆ ಗವಿ ಬಂಡೆ ಮಠದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 6:30 7 ಗಂಟೆಯಿಂದ 9 ಗಂಟೆವರೆಗೂ ಸೇರ್ತೀವಿ. ಆ ಸೇರಿದಾಗ ಬಹಳಷ್ಟು ಜನ ಈ ತರ ಎಲ್ಲಾ ರೀತಿ ಸಾಂಸ್ಕೃತಿಕಗಳೆಲ್ಲರೂ ಸೇರ್ಕೊಂಡು ಅವರ ಚಿಂತನೆಗಳನ್ನ ಮಾಡ್ತಾ ಇದ್ರೆ, ಮತ್ತೆ ಪ್ರತಿ ಮಂಗಳವಾರ ವಾಸವಿ ದೇವಸ್ಥಾನದಲ್ಲಿ ರಾತ್ರಿ 7 ಗಂಟೆಯಿಂದ 8:30ವರೆಗೂ ಸೇರ್ತೀವಿ. ಆ ಒಂದು ನಿಟ್ಟಿನಲ್ಲಿ, ಆ ಸಾಂಸ್ಕೃತಿಕ ನಿಟ್ಟಿನಲ್ಲಿ ನಮ್ಗೆ ಪರಿಚಯವಾದ ಸ್ನೇಹ ಖಂಡಿತ ಮುಂದುವರಿತಾ ಇದೆ. ಪ್ರಾಥಮಿಕವಾಗಿ ಅವ್ರು ನೋಡಿದಂಗೆ ಬಹಳಷ್ಟು ದಿನದಲ್ಲಿ ಅವ್ರು ಇನ್ನೂ ಆಡ್ತಾ ಇದ್ರು. ಈಗ ಆಡ್ತಾ ಬಹಳ ಪ್ರಬುದ್ಧರಾಗಿರ್ತಾರೆ. ಆರ್ಕೆಸ್ಟ್ರಾಗಳಲ್ಲೂ ಸಹ ಸ್ವಂತಿಕೆಯಿಂದ ಹೋಗಿ ನಡೆಸ್ಕೊಟ್ಟು ಖುಷಿನ ಪಡ್ತಾ ಇರ್ತಾರೆ. ಆರೋಗ್ಯ ಇಲಾಖೆಯಲ್ಲಿ ನಿರೀಕ್ಷಕರಾಗಿತ್ತು, ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಆ ನಿವೃತ್ತಿ ಜೀವನದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಹಾಡು ಗಾಯನ ಇದರಲ್ಲಿ ಎಲ್ಲೇ ತುಮಕೂರಿನ ಕಲಾ ಸಾಂಸ್ಕೃತಿಕ ಯಾವುದೇ ಚಟುವಟಿಕೆ ನಡೀಲಿ ಅಲ್ಲಿ ಅವರು ಯಲರಾಂಪುರ ರುದ್ರಮೂರ್ತಿ ಹಾಜರಿರ್ತಾರೆ. ಅವರ ಈ ಕ್ರಿಯಾಶೀಲತೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೋರ್ವ ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಶ್ರೀಯುತ ಧನಂಜಯ ಅವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳಿದ್ರು. ಮನೆಗಳಲ್ಲಿ ಸರ್ವಜ್ಞ ಜಯಂತಿ ಈ ಕಾರ್ಯಕ್ರಮ
ನಡೆಸಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಜಾಗ ಕೇಳಿದ್ರು ನಮ್ಮ ಸರ್ ಅವರು. ಯಾಕೆಂದರೆ ನಾವು ಭಾರತೀಯರು, ನಮ್ಮ ಭಾರತ ಎಲ್ಲ ಒಂದು ಪ್ರಕಾರಗಳು, ಸಾಹಿತ್ಯದ ಪ್ರಕಾರಗಳು ಶ್ರೇಷ್ಠವಾದ ಪ್ರಪಂಚಕ್ಕೆ ನಾಗರಿಕತೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ. ಆಲ್ಬರ್ಟ್ ಐನ್ಸ್ಟೈನ್ಸ್ ಹೇಳಿದ್ದಾರೆ, ಪ್ರಪಂಚಕ್ಕೆ ಲೆಕ್ಕಾಚಾರವನ್ನು ಹೇಳಿಕೊಟ್ಟಿರತಕ್ಕಂತಹ ಭಾರತೀಯರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಲು ಸಾಲದು. ಆರ್ಯಭಟ ಸೊನ್ನೆಯನ್ನು ಕಂಡಿದ್ದ, ಅದರ ಜೊತೆಯಲ್ಲಿ ಕೂಡೋದು, ಕಲಿಯೋದು, ಬಿಡಿಸೋದು, ಬಾರಿಸೋದು, ಲೆಕ್ಕಾಚಾರ, ಪ್ರತಿಯೊಂದನ್ನು ಲೆಕ್ಕಾಚಾರ ಅನ್ನೋದು ಬಹಳ ಶ್ರೇಷ್ಠವಾಗಿದೆ. ಲೆಕ್ಕಾಚಾರ ಯಾವುದೇ ಮನುಷ್ಯ, ನಾವು ಪ್ರಾಣಿನೇ, ಅದೇ ಮನುಷ್ಯನಿಗೆ ಒಂದು ವಿಶೇಷತೆ ಇದೆ, ಬುದ್ಧಿವಂತ ಪ್ರಾಣಿ, ಹೋಮೋಸೆಪಿಯನ್ಸ್ ವಿಜ್ಞಾನದಲ್ಲಿ. ಇವತ್ತು ಏನು ಪ್ರಕಾರಗಳಿದೆ, ದಾಸ ಸಾಹಿತ್ಯ ಇರ್ಬೋದು, ನಾಟಕಗಳಿರ್ಬೋದು, ವಚನಗಳಿರ್ಬೋದು, ಗಾದೆಗಳಿರ್ಬೋದು, ಹಾಗೆ ತ್ರಿಪದಿಗಳಿರ್ಬೋದು, ಷಟ್ಪದಿಗಳಿರ್ಬೋದು, ಛಂದಸ್ಸು, ವ್ಯಾಕರಣ, ಇಂಥದ್ದೆಲ್ಲ ಇರ್ಬೋದು. ಈ ಪ್ರಾರಂಭದಲ್ಲಿ ರಾಘವಾಂಕ, ಹರಿಹರ, ಪಂಪ, ಆದಿಕವಿ ಪಂಪ ಇವರೆಲ್ಲರೂ ಕೂಡ ಈ ಸಮಾಜದಲ್ಲಿ ತುಳಿತಕ್ಕೊಳಪಟ್ಟರು. ಹಿಂದೆ ಸಂಸ್ಕೃತ ಇತ್ತು, ಆಮೇಲೆ ಇದನ್ನ ದೇವನಾಗರಿ ಲಿಪಿಯನ್ನು ಕೆಲವರಿಗೆ ಮಾತ್ರ ಕಲಿಯೋದಕ್ಕೆ ಮೀಸಲಾಗಿದೆ. ಸಾಮಾನ್ಯ ಜನರಲ್ಲಿ ಎಷ್ಟೇ ಅವರಿಗೆ ತಿಳುವಳಿಕೆ ಇದ್ರೂ ವಿದ್ಯೆ ಕಲಿಯುವಂಥ ಅವಶ್ಯಕತೆ ಇರಲಿಲ್ಲ. ಇವರು ಏಕಲವ್ಯನ ಥರ ಯಾವುದೋ ರೂಪದಲ್ಲಿ ಕಲಿತು ಅವರ ಪ್ರಭುತ್ವವನ್ನು ಅವರು ಮೀರಿಸಿ ಬೆಳೆದಿದ್ದರಿಂದ ಇವತ್ತು ಸಮಾಜದಲ್ಲಿ ಒಳ್ಳೆ ಕೊಡುಗೆಗಳೆಲ್ಲ ಬರ್ತಾರೆ. ಯಾಕೆ ಅಂತಂದ್ರೆ ನೆಸೆಸಿಟಿ ನೀಡ್ಸ್ ಇನ್ವೆನ್ಷನ್, ಅವಶ್ಯಕತೆ ಇದ್ದಾಗ ಬೇಕಾಗುತ್ತೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದೋದಕ್ಕೆ, ಈ ಸಮಾಜದಲ್ಲಿ ಮೌಢ್ಯ ಪರಂಪರೆಯನ್ನ ಕಡಿಮೆ ಮಾಡೋದಕ್ಕೆ ಪುರಂದರದಾಸರು ದಾಸ ಸಾಹಿತ್ಯವನ್ನು ಬರೆದರು, ವಚನಕಾರರು ಬಸವಣ್ಣ, ಅಕ್ಕಮಹಾದೇವಿ, ಮತ್ತೆ ನಮ್ಮ ಸರ್ವಜ್ಞ ಕವಿಗಳು, ಪ್ರತಿಯೊಬ್ಬರೂ ಕೂಡ ಈ ಒಂದು ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಪ್ರಬಲವಾದ ಒಂದು ಕೊಡುಗೆಯನ್ನು ಕೊಟ್ಟರು. ನಾವೆಲ್ಲ ಧನ್ಯರು. ಯಾಕೆ ಅಂತಂದ್ರೆ ಈ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಇರ್ತಕ್ಕಂಥ ವೈಜ್ಞಾನಿಕ ತಳಹದಿಯ ಮೇಲೆ ಒಂದೊಂದು ಅಕ್ಷರವನ್ನು ಈ ಕನ್ನಡದ ಒಂದು ವರ್ಣಮಾಲೆಯಲ್ಲಿ ವೈಜ್ಞಾನಿಕ ತಳಹದಿಯ ಮೇಲೆ ಬೇರೆ ಪ್ರಪಂಚದ ಯಾವುದೇ ಭಾಷೆ ಇಲ್ಲ. ಇದು ತುಂಬಾ ವೈಜ್ಞಾನಿಕ ತಳಹದಿಯ ಮೇಲೆ ತೆಗೆದುಕೊಂಡು ಸನಾತನ ಧರ್ಮದಲ್ಲಿ ವೇದಗಳು, ಉಪನಿಷತ್ತುಗಳು ಇದು. ಅದೇ ರೀತಿ ರಾಮಾಯಣ, ಮಹಾಭಾರತದಂಥ ಮಹಾಕಾವ್ಯಗಳನ್ನು ಬರೆದಿರ್ತಕ್ಕಂಥವರು ಈ ಸಮಾಜದ ಒಂದು ರೀತಿಗಳನ್ನು ತಿದ್ದಕ್ಕೋಸ್ಕರ ಬರೆದಿರ್ತಕ್ಕಂಥದ್ದು ರಾಮಾಯಣ, ಮಹಾಭಾರತ. ಮುಂದಿನ ಪೀಳಿಗೆಗೆ ನಾವು ಯಾವ್ದಾದ್ರು ಒಂದು ಗ್ರಂಥವನ್ನ ಕೊಡಬೇಕು, ಮುಂದಿನ ಪೀಳಿಗೆಗೆ ಚೆನ್ನಾಗಿರ್ಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತ. ಇದು ಋಷಿಮುನಿಗಳ ತಪೋಭೂಮಿ. ನಾವು ಇಲ್ಲಿ ಚಪ್ಪಲಿ ಹಾಕೊಂಡು ಓಡಾಂತ ಜಾಗ ಅಲ್ಲ ಇದು ಭೂಮಿ. ಇದು ಋಷಿಮುನಿಗಳ ತಪೋಭೂಮಿ, ಕರ್ಮಭೂಮಿ. ಬೆವರು ಎಷ್ಟು ಸುರಿಸ್ತೀವೋ ಅಷ್ಟು ಮಾತ್ರ ನಮ್ಗೆ ಒಲಿಯುತ್ತೆ. ಸುಮ್ಮನೆ ಯಾವುದೋ ರೂಪದಲ್ಲಿ ಬಂದಿರತಕ್ಕಂಥ ಯಾವುದೇ ಸಂಪತ್ತಾಗಲಿ ನಮಗೆ ಉಳ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಬಂದಿರೋದನ್ನ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ಮಿಕ್ಕದ್ದನ್ನ ಪರನಿಗೆ ಹಂಚಿ, ಬಂದಿದ್ದು ದನ, ಕೊಟ್ಟಿದ್ದು ದನರಿಗೆ, ಬಚ್ಚಿಟ್ಟಿದ್ದು ಪರನಿಗೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಗೆ ಕೊಟ್ಟಿದ್ದು ಯಾಕಾರ ಕೊಟ್ಟಿದ್ರೆ ಇದ್ ಮಾಡಿದ್ರೆ, ಊಟ ಹಾಕಿದ್ರೆ ದಾಸೋಹಗಳನ್ನ ನಾವು ನೋಡ್ತೀವಿ. ಮಠ ಮಾನೆಗಳಲ್ಲಿ ವಿದ್ಯೆಯನ್ನು ಕೊಡುವುದರ ಜೊತೆಗೆ ದಾಸೋಹವನ್ನು, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ದಾಸೋಹಕ್ಕೆ ಮತ್ತು ವಿದ್ಯೆಯನ್ನು ನೀಡೋದಕ್ಕೆ, ವಸತಿ ವಿದ್ಯೆ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ. ಇದು ಒಂದು ಕಲಿಕಾ ನಗರಿಯಾಗಿದೆ, ವಿದ್ಯಾನಗರಿಯಾಗಿದೆ. ಸೊ ಇಂಥ ಜಾಗದಲ್ಲಿ ನಮ್ಮ ಸರ್ವಜ್ಞರ ಒಂದು ಜಯಂತಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಕೇಳ್ಕೊಂಡು ಶ್ರೀನಿವಾಸ್ ಸರ್ ಅವರು, ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಾವು ಈ ಸಮಾಜದ ಮುಖಿಗಳಾಗಿರ್ಬೇಕು. ಸಮಾಜ ನಮ್ಮನ್ನ ಕೊಂಡಾಡೋದು ಬೇಡ, ನಾವು ಬಯಸ್ಕೊಂಡಷ್ಟು ಕೂಡ ನಾವು ಪವಿತ್ರರಾಗ್ತೀವಿ, ಹೊಗಳಿಸ್ಕೊಂಡಷ್ಟು ಕೂಡ ನಾವು ಹಾಳಾಗ್ತೀವಿ. ನಿಂದಕರು ಇರಬೇಕಯ್ಯ ಮಂದಿ ನಾಯಿಗಳ ಹಾಗೆ ಅಂತ ಪುರಂದರದಾಸರು. ಹಾಗೆ ವಿದ್ಯೆ ಉಳ್ಳವನ ಮುಖವು ಬುದ್ಧಿ ಬರುವಂತಕ್ಕೂ, ವಿದ್ಯೆ ಇಲ್ಲವನ ಬರಿಮುಖವು ಹಾಳುವರ ಹದ್ದಿನಂತಕ್ಕೂ ಸರ್ವಜ್ಞ. ವಿದ್ಯೆಯ ಮಹತ್ವ, ತಂದೆ ಮಕ್ಕಳಿಗೆ ತಾಯಿ ತಂದೆ ಬಾಲ್ಯದ ಅಕ್ಕರ ವಿದ್ಯೆಗಳನ್ನು ಕಲಿಸದಿದ್ದರೆ ಕೊಂದೆ ಮಗು. ಎಷ್ಟು ಚೆನ್ನಾಗಿದೆ ಈ ಲೈನ್ಸ್. ಹಾಗೆ ನಾವು ತಾಯಿ ಹೇಳ್ತಾಳೆ ತನ್ನ ಮಗುವಿಗೆ, ಆಡಿಬಾಯನ ಕಂದ ಅಂಗಾಲ ಕೊಡದೇನು, ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ಬಂಗಾರ ಮೋರೆ ಕೊಡಬೇಕು. ತಾಯಿ ತನ್ನ ಮಗುವನ್ನು ಎತ್ತಾಗ ತಾಯಿಗೆ
ಮಗು ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದು ಆ ತಾಯಿಗೆ ಗೊತ್ತು. ಹೊರಬೇಕಾದ್ರೆ ಎಷ್ಟು ಕಷ್ಟ ಇದೆ. ಹಾಗೆ ಈ ಭೂಮಿ ನಮ್ಗೆಲ್ಲರಿಗೂ ಕೂಡ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತಾ ಇದೆ. ಪರಿಸರ, ಈ ಪರಿಸರದಿಂದ ಮಾತ್ರ ಮಾನವನ ಅಭಿವೃದ್ಧಿ ಸಾಧ್ಯ. ಗಾಳಿ, ನೀರು, ಬೆಳಕು, ಆಹಾರ ಪ್ರತಿಯೊಂದು ಕಾಡ್ತಾರೆ ಭೂಮಿ ತಾಯಿ. ಈ ಭೂಮಿ ತಾಯಿಯ ಒಡಲನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ಈಗಿನ ಕೆಲವು ಗೊತ್ತಿಲ್ಲದೆ ಸ್ವಾರ್ಥಕ್ಕಾಗಿ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಬಿಟ್ಟೋಗತಕ್ಕಂಥ ಈ ಪ್ರಪಂಚದಲ್ಲಿ ಈ ವಚನಗಳು, ದಾಸ ಸಾಹಿತ್ಯ, ಕಾವ್ಯಗಳು, ಭಾವಗೀತೆಗಳು, ಭಕ್ತಿಗೀತೆಗಳು, ಜನಪದ ಸಾಹಿತ್ಯ ಇಷ್ಟು ಶ್ರೇಷ್ಠವಾಗಿ ಜನರಿಂದ ಬಾಯಿಂದ ಬಾಯಿ. ಹಿಂದೆ ಪುಸ್ತಕಗಳಿರಲಿಲ್ಲ, ಬರವಣಿಗೆ ಇರಲಿಲ್ಲ, ಲಿಪಿ ಇಲ್ಲ, ಕಾಗದದ ಬರೆಯೋಕೆ ಇರಲಿಲ್ಲ. ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಗಾದೆಗಳು, ಎಷ್ಟು ಗಾದೆಗೆ ಮಾಡಿದ್ದು ನೋವು ಮಾರಾಯ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ದುಡ್ಡೆ ದೊಡ್ಡಪ್ಪ, ವಿದ್ಯೆ ಅವರ. ಏನಿದೆ ಸ್ಲೈಡ್ಸ್ ಎಲ್ಲ? ಸಣ್ಣ ಸಣ್ಣ ಲೈನಿಂದ ನಾವು ಸಮಾಜವನ್ನ ತಿದ್ದಬಹುದು ಅನ್ನೋದಾದ್ರೆ ಸರ್ವಜ್ಞರು ಶ್ರೇಷ್ಠ, ಪುರಂದರದಾಸರು ಶ್ರೇಷ್ಠ, ವಚನಕಾರರು ಶ್ರೇಷ್ಠ, ಕವಿಗಳು ಶ್ರೇಷ್ಠ, ಸಂತರು ಶ್ರೇಷ್ಠ. ಇದು ಶ್ರೇಷ್ಠ. ಈ ಭಾರತ ಶ್ರೇಷ್ಠ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ದೇಶ. ನೀವೆಲ್ಲ ಈ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ಧನ್ಯರು. ಈ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ವಾರಕ್ಕೊಮ್ಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೂ ಜನರ ವಿಷಯಗಳನ್ನ ಒಬ್ಬೊಬ್ಬರು ಸೆಲೆಕ್ಟ್ ಮಾಡಿಕೊಂಡು, ಒಬ್ಬೊಬ್ಬರ ದಾರ್ಶನಿಕರು ಕವಿತೆಗಳನ್ನು ಹೇಳ್ತಕ್ಕಂಥದ್ದು, ನಾಟಕದ ಒಂದು ವಿಮರ್ಶೆಗಳನ್ನು ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ನೀತಿಕತೆಗಳಲ್ಲಿ ಈಸೋಫನ ನೀತಿಕತೆಗಳು, ಟಾಲ್ಸ್ಟಾಯ್ನ ನೀತಿಕತೆಗಳು, ಅಕ್ಬರ್ ಬೀರ್ಬಲನ ಕಥೆಗಳು ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ. ಅವು ಮನಸ್ಸನ್ನ ಮುದಗೊಳಿಸ್ತವೆ. ಚಿಟುಕಗಳು, ಪದಬಂಧಗಳು, ಎಷ್ಟು ತರ ಪ್ರಕಾರಗಳಿವೆ. ನಮ್ಮ ಬೇರೆ ಯಾವ ಸಾಹಿತ್ಯದಲ್ಲಿ ಇಷ್ಟೊಂದು ಇಲ್ಲ, ಬೇರೆ ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ರೀತಿಯ ಒಂದು ಶ್ರೇಷ್ಠವಾದಂತಹ ಪರಂಪರೆ ಇಲ್ಲ. ಶಾಸ್ತ್ರೀಯ ಸ್ಥಾನಮಾನ ಅಷ್ಟಿಲ್ಲದೆ 5,000 ವರ್ಷಗಳ ಹಿಂದಿಂದ ಬಂದಿರತಕ್ಕಂಥ ಶ್ರೇಷ್ಠವಾದ ಭಾಷೆ ನಮ್ಮ ಅಮ್ಮ ಅನ್ನೋ ಒಂದು ಪದಕ್ಕಿರ ಅರ್ಥ. ಈ ಒಂದು ಸಹಕಾರ, ಸಹಬಾಳ್ವೆ ಮತ್ತು ಸಹಧರ್ಮತೆ, ಹೃದಯಶೀಲತೆ, ಅತಿಥಿಗಳನ್ನು ಸತ್ಕರಿಸ್ತಕ್ಕಂಥ ಒಂದು ಶ್ರೇಷ್ಠತೆ ನಮ್ಮ ಕನ್ನಡ ನಾಡಿನ ಮಣ್ಣಿನ. ಈ ಕನ್ನಡ ನಾಡಿನ ಮಣ್ಣಿನ ಬಗ್ಗೆ, ಈ ಕನ್ನಡ ನೀರು, ಜಲ, ಮಣ್ಣು, ಪರಂಪರೆಯನ್ನು ನಾವು ಶ್ರೇಷ್ಠತೆಯನ್ನು ಕೊಂಡಾಡೋಣ. ಸರ್ವಜ್ಞರು, ಇಂಥ ಪುಣ್ಯಾತ್ಮರು, ಪುರಂದರದಾಸರು, ಸರ್ವಜ್ಞರು ಎಲ್ಲ ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ಈ ಶ್ರೇಷ್ಠತೆಯನ್ನು ಮೆರೆಸೋಣ. ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ಹಾಗೂ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಎಲ್ಲ ಕವಿಗಳ ಹಾಗೂ ಜೀವನದ ಪಾಠವನ್ನು ಪುಸ್ತಕಕ್ಕೆ ಸೀಮಿತವಾಗದೆ ಜೀವನಕ್ಕೆ ಅಳವಡಿಸಿಕೊಳ್ಳಿ ಅಂತ HV ಧನಂಜಯ ಶಿಕ್ಷಕ ತಜ್ಞರು, ಸಂಸ್ಥಾಪಕರು, ಕ್ರಿಟ್ ಶಾಲೆ, ಅಶೋಕನಗರ ಇವರಿಗೆ ಧನ್ಯವಾದಗಳನ್ನು ಕೋರುತ್ತಾ, ಈಗ ಸಿಹಿಜೀವಿ ವೆಂಕಟೇಶ್ ಕ್ಯಾತ್ಸಂದ್ರ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವರು, ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿದ್ವತ್ ಜನರ ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಮೊದಲಿಗೆ ಶ್ರೀನಿವಾಸ್ ಕುಂಬಾರ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗ ಎಲ್ಲರೂ ಮಾತನಾಡೋ ರೀತಿ ನೋಡಿದ್ರೆ ನನಗೆ ಗಮನಿಸಿದ್ದು ಇಷ್ಟೇ, ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಕ್ವಾಲಿಟೇಟಿವ್ ಜನ ಇದ್ದಾರೆ, ಎಷ್ಟು ಜನ ಒಂದು ವರ್ತನೆ ಅಥವಾ ಸದ್ಗುಣಗಳಿರ್ತಕ್ಕಂಥ ಸದ್ಗುಣಿಗಳಿಗೆ ನಮ್ಮ ಮುಂದೆ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದೇ ನನಗೆ ಬಹಳಷ್ಟು ಖುಷಿ. ಅದರಲ್ಲಿ ಇಲ್ಲಿ 90% ಬಹುತೇಕ ಎಲ್ಲರೂ ಪರಿಚಿತರಿದ್ದಾರೆ. ಇಷ್ಟು ಜನ ಪರಿಚಿತರಿದ್ದರೂ ನಾವು ಪದೇ ಪದೇ ಸೇರಕ್ಕಾಗ್ತಿಲ್ಲ. ತುಮಕೂರಲ್ಲಿ ಇದ್ದೀವಿ, ತುಮಕೂರು ಸುತ್ತಮುತ್ತ ಇದ್ದೀವಿ, ನಮ್ಮದೇ ಜಿಲ್ಲೆಯವರಿದ್ದೀವಿ, ನಮ್ಮ ಆತ್ಮೀಯರಿದ್ದೀವಿ, ಆದ್ರೂ ನಾವು ಸೇರ್ಲಿಕ್ಕಾಗಿಲ್ಲ. ಈ ಒಂದು ನೆಪದಲ್ಲಿ, ಸರ್ವಜ್ಞನ ಜಯಂತಿ ನೆಪದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಿಜವಾಗ್ಲೂ ನನಗಂತೂ ಇವತ್ತು ಬಹಳ ಸಂತೋಷ ಆಯಿತು. ಈಗ ಸರ್ ಹೇಳ್ತಾ ಇದ್ರು ನಮ್ಮ ಶ್ರೀನಿವಾಸ್ ಸರ್, ಇಲ್ಲಿ ಬರೋವರೆಗೆ ಅಷ್ಟೇ ಬೇರೆ ಬೇರೆ ಕೆಲಸಗಳಿರುತ್ತೆ ನಮಗೆ, ಇಲ್ಲಿ ಬಂದ ತಕ್ಷಣ ಅದೆಲ್ಲ ಮರ್ತ್ಬಿಡ್ತೀವಿ ಅಂತ. ಸತ್ಯ. ನಾನೀಗ ಬಂದು ಈಗ 3/4 ಗಂಟೆ ಆಯಿತು, ವಿಳಂಬವಾಗಿ ಬಂದಿದ್ದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದರೆ
ಈ 10ನೇ ಕ್ಲಾಸ್ ಮಕ್ಕಳಿಗೆ ಓದಿಸ್ತಕ್ಕಂಥದ್ದು ನಮ್ಮದು ಈ ಒಂದು ಉತ್ತಮ ಜವಾಬ್ದಾರಿ. ಈಗ ಪರೀಕ್ಷೆ ಹತ್ರ ಬಂದಿದೆ, 25 ದಿವಸ ಇದೆ. ಪ್ರತಿ ದಿವಸ 7:30ವರೆಗೂ ನಾವು ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಅದೊಂದು ಜವಾಬ್ದಾರಿ ಅದರಿಂದ ಸ್ವಲ್ಪ ಲೇಟ್ ಆಯಿತು. ಆದರೂ ನಮ್ಮ ಶ್ರೀನಿವಾಸ್ ಸರ್ ಮತ್ತೆ ಕರೆ ಮಾಡಿ ಬರಲೇಬೇಕು ಅಂತ ಬಂದಿದ್ದೇನೆ. ಜೊತೆಗೆ ನಮ್ಮ ಋಷಿ ಕಡೂರವರು ನನ್ನ ಪುಸ್ತಕದ ಒಂದು ಗಜಲ್ ಪುಸ್ತಕವನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ ಅಂತ ನೋಡಿ ಭಾಳಷ್ಟು ಅಕ್ಕಪಕ್ಕ ಇದ್ರೂ ಮಾತಾಡೋಕ್ಕಾಗ್ತಿಲ್ಲ. ಈ ಸರ್ ಬೆಳಿಗ್ಗೆ ರುದ್ರಮೂರ್ತಿ ಸರ್ ನನಗೆ ಫೋನ್ ಮಾಡಿದರು, ನೀವು ಒಂದು ಹಾಡು ಚೆನ್ನಾಗಿ ಹೇಳಿದ್ದೀರಾ, ಭಾಳ ಚೆನ್ನಾಗಿ ಹಿಂಗೆ ಮಾತನಾಡ್ತಿರ್ತೀವಿ. ಒಂದು ಮುಖತಃ ಭೇಟಿ ಆಗಿರಲಿಲ್ಲ. ನಮ್ಮ ನಾಗಭೂಷಣ್ ಸರ್ ಆಗಿರ್ಬೋದು, ಎಲ್ಲರೂ ಪರಿಚಿತರಿದ್ದೀವಿ. ನಾವು ಈ ಒಂದು ನೆಪದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇವು ಇಂದಿನ ಒಂದು ಮಹತ್ವ ಎಲ್ಲರೂ ಮಾತನಾಡಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಹೆಚ್ಚಿನ ಮಾತನಾಡಲ್ಲ. ನನಗೆ ಸರ್ವಜ್ಞರು ಕಂಡ ತಕ್ಷಣ ಅವರ ಸರಳತೆ, ಎಷ್ಟು ಸರಳವಾಗಿರ್ತಾರೋ ಅದನ್ನು ನಮ್ಮಲ್ಲಿ ಒಂದು ಸೇಯಿಂಗ್ಸ್ ಇದೆ, ಸಿಂಪ್ಲಿಸಿಟಿ ಕಾಸ್ಟ್ ನಥಿಂಗ್ ಬಟ್ ಬೈಸ್ ಎವ್ರಿಥಿಂಗ್ ಅಂತ. ಅಂಥ ಸಿಂಪ್ಲಿಸಿಟಿಗೆ ನಮ್ಮ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಇವರಿಂದಲೇ ಪ್ರೇರಿತರಾಗಿದ್ರೆ ಅನ್ಸುತ್ತೆ. ನೋಡಿ, ಎಂಥ ಏನು ಆಡಂಬರದ ಬಟ್ಟೆಗಳು ಹಾಕೊಂಡಿಲ್ಲ, ಬೇರೆ ಬೇರೆ ಏನೋ ಇಲ್ಲ, ಆದರೂ ನಮ್ಮ ಎಷ್ಟು ಜನರ ಒಂದು ಮನವನ್ನು ಗೆದ್ದಿದ್ದಾರೆ, ಸಮಾಜವನ್ನು ತಿದ್ದಿದ್ದಾರೆ. ನಮ್ಮಲ್ಲಿ ಅವರು ನೆಲೆಯೂರಿದ್ದಾರೆ ಅಂದರೆ ಅವರ ಗುಣಗಳಿಂದ, ಅವರ ಒಂದು ಬೋಧನೆಗಳಿಂದ, ಸರಳವಾದ ಒಂದು ವಚನಗಳು. ಈಗ ಅವರೆಲ್ಲ ಹೇಳ್ತಾ ಇದ್ರು, ಮತ್ತೆ ಅವ್ನು ರಿಪೀಟ್ ಮಾಡೋಕ್ಕಲ್ಲ. ನನಗೆ ಇಷ್ಟವಾದ ಒಂದು ವಚನವನ್ನು ಮಾತ್ರ ಆ ಒಂದು ಸರ್ವಜ್ಞ ವಚನ ಹೇಳೋದಾದರೆ, ಸರ್ವಜ್ಞನೆಂಬುವನು ಗರ್ವದಿಂದಾದನೆ ಸರ್ವರೊಳಗೊಂದೊಂದು ವಿದ್ಯೆಯ ಕಲಿತು ವಿದ್ಯೆಯ ಪರ್ವತವೇ ತಾನಾದ. ಇದು ನಿಜವಾಗೂ ನಮಗೂ ಅನ್ವಯಿಸುತ್ತದೆ. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎನಿ ನೋಕ್ಸ್ ಅಂಡ್ ಕಾರ್ನರ್ಸ್ ಆಫ್ ದಿ ವರ್ಲ್ಡ್. ಒಳ್ಳೆ ವಿಷಯ ಎಲ್ಲಿಂದಲೂ ಬರಲಿ, ಯಾರಾದ್ರೂ ಹೇಳಿ, ಒಂದು ಚಿಕ್ಕ ಮಗುನೇ ಹೇಳಿ, ಬೇರೆ ಯಾರೇ ಹೇಳಿ, ಅದನ್ನು ನಾವು ಸ್ವೀಕಾರ ಮಾಡೋಣ. ಆವಾಗ ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗ್ತೀವಿ. ಯಾವಾಗ ನಮ್ಮ ಜ್ಞಾನ ವಿಸ್ತಾರ ಆಗುತ್ತೋ ನಮ್ಮಲ್ಲಿ ಒಳ್ಳೆಯ ಗುಣಗಳು ತಾನಾಗಿ ಅದು ಹೊರಗಡೆ ಬರುತ್ತೆ, ಪ್ರಕಟ ಆಗುತ್ತೆ. ನಮ್ಮಲ್ಲಿ ಸಂಸ್ಕಾರ ಬರುತ್ತೆ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಉತ್ತಮ ಸಂಸ್ಕಾರ ಹೊಂದಿರತಕ್ಕಂಥವ್ರೆ. ಯಾಕಂದರೆ ಇಂಥ ಸಂಸ್ಕಾರ ಬೇಕು ಅಂದರೆ, ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು ಅಂದರೆ, ಈಗ ಪ್ರತಿಯೊಬ್ಬರು ಎಲ್ಲರ ಕೈಲಿ ಮೊಬೈಲ್ ಇದೆ, ಇಲ್ಲ ರೀಲ್ಸೋ ಇಲ್ಲ ಯಾವುದೋ ಒಂದು ಬೇರೆ ಬೇರೆ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆದರೆ ಅದು ಪ್ರೊಡಕ್ಟಿವ್ನಾ ಅಥವಾ ಅನ್ಪ್ರೊಡಕ್ಟಿವ್ನಾ, ನಮ್ಮ ಸಮಯವನ್ನು ಅದು ಫಿಲ್ ಮಾಡುತ್ತಾ, ಇದು ನೋಡಬೇಕಾಗುತ್ತೆ ನಾವು. ಬಟ್ ಇಲ್ಲಿ ಪ್ರತಿಯೊಂದು ಮಾತು, ಎಲ್ಲರ ಮಾತುಗಳನ್ನು ನಾವು ಕೇಳಿಸ್ಕೊಂಡಾಗ, ಇನ್ನೂ ನಮ್ಮ ಅಂಬರೀಷ್ ಮಾತನಾಡ್ತಾರೆ, ಅವರ ಮಾತುಗೋಸ್ಕರ ನಾನು ಬಹಳಷ್ಟು ಕಾತರನಾಗಿದ್ದೇನೆ. ಹಾಗಾಗಿ ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದೇ ಒಂದು ಪುಣ್ಯ. ಮತ್ತು ನಮ್ಮಲ್ಲಿ ಒಂದು ಪುನರ್ ರೀತಿಯ ಒಂದು ಚೈತನ್ಯ ಬೆಳೆಯುತ್ತೆ ನಮ್ಮಲ್ಲಿ ಇರುತ್ತೆ. ಈಗ ಅದನ್ನು ಮತ್ತೊಮ್ಮೆ ನಾವು ಜಾಗೃತಗೊಳಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬರನ್ನು ಉತ್ತಮ ಆತ್ಮ ಇರುತ್ತೆ, ಅದು ಬೇರೆ ಬೇರೆ ಇನ್ನೊಂದು ರೀತಿ ಹೊರಗಡೆ ನೋಡಿದಾಗ, ಇವತ್ತಂತೂ ಬರೀ ನಮ್ಮ ಮೇಡಮ್ ಅವ್ರು ಹೇಳಿದಾಗ ನಮ್ಮ ಹುಡುಗರು ನೋಡೋದು ನನಗೂ ಅನಿಸ್ತಾ ಇದೆ. 35 ವರ್ಷ ಅನುಭವದ ಒಂದು ಮಾತುಗಳನ್ನು ಅವರು ಹೊರ ಹಾಕಿದ್ರು. ಒಂದು ರೀತಿ ಬೇಸರ, ನಿಜವಾಗ್ಲೂ ಬೇಸರ ಇದೆ, ನಮಗೂ ಇದೆ. ಆದ್ರೂ ಎಲ್ಲೋ ಒಂದು ಪಾಸಿಟಿವ್ನೆಸ್, ಇನ್ನೂ ಬದಲಾಗ್ತಾರ, ಇನ್ನೂ ಏನಾರ ಒಳ್ಳೆಯದಾಗುತ್ತೆ ಅಂತ ನಮ್ಮ ಕೈಲಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಸರ್ವಜ್ಞನ ಈ ಒಂದು ಜಯಂತಿಯ ಒಂದು ಕಾರ್ಯಕ್ರಮದೊಂದು ನಿಮ್ಮೆಲ್ಲರೂ ನೋಡಿ ಖುಷಿ ಆಯಿತು. ಮಾತನಾಡೋಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಾನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಸಾಹಿತಿಗಳು ಹಾಗೂ ಎಲ್ಲ ಮನಸ್ಸುಗಳು ಒಂದಾದರೆ ಸರ್ವಜ್ಞನನ್ನು ಕೊಂಡಾಡಬಹುದು ಅಂತ ಒಂದೆರಡು ಮಾತುಗಳಲ್ಲಿ ಹೇಳಿದ ಸಿಹಿ ಜಿ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಈಗ ಶಿವಪ್ರಕಾಶ್ ಕುಂಬಾರ್ ಅವರು ನರುಷಿ ಕಡೂರು ಖ್ಯಾತ ಸಾಹಿತಿಗಳು, ಗಜಲ್ ರಚನಕಾರರು, ಕಿರಿಯ ಅಭಿಯಂತರರು. ಇವರು ಒಂದು ಮಾತುಗಳನ್ನು ಆಡಬೇಕಾಗಿದೆ. ಜಾಸ್ತಿ ಮಾತಾಡಲಿ. ಮೊದಲನೇದಾಗಿ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಮನೆಗಳಲ್ಲಿ ಸರ್ವಜ್ಞ ಜಯಂತಿ ತುಮಕೂರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನನ್ನನ್ನು ಆಹ್ವಾನಿಸಿರ್ತಕ್ಕಂತಹ ಶ್ರೀನಿವಾಸ್ ಸರ್ ಹಾಗೂ ಅವರ ಕುಟುಂಬದವರಿಗೆ ಆಭಾರಿಯಾಗಿದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಧನಂಜಯ ಸರ್ ಅವರೇ ಹಾಗೂ ಅಂತರ್ಜಾಲದ ಮೂಲಕ ನಮ್ಮನ್ನು ಭಾಗಿಯಾಗಿರ್ತಕ್ಕಂತಹ ಧನಂಜಯ ಸರ್ ಅವರೇ, ಚಿದಾನಂದ್ ಸರ್ ಅವರೇ, ವಿಜಯರಾಘವೇಂದ್ರ ಅವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಎಲ್ಲ ಹಿರಿಯ ಮನಸ್ಸುಗಳೇ ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂತಹ CG ಅವರೇ, ನನಗೆ ಮೊದಲನೇದಾಗಿ ಸರ್ವಜ್ಞನ ಬಗ್ಗೆ ಉಪನ್ಯಾಸವನ್ನು ನೀಡಬೇಕು ಅಂತಂದಾಗ ಬಹಳ ಖುಷಿಯಿಂದ ಒಪ್ಕೊಂಡೆ. ಕಾರಣ ಸರ್ವಜ್ಞನ ನಾನು
ಯಾವಾಗ ಕುಂಬಾರನು ಅಂತಕ್ಕಂಥ ಒಂದು ಮಾತನ್ನ ನಾನು ಕೇಳೋಕ್ಕಿಂತ ಮುಂಚಿನಿಂದನೂ ಸಹ ಸರ್ವಜ್ಞನ ವಚನಗಳನ್ನು ಓದಿ ಬೆಳೆದಿರ್ತಕ್ಕಂಥವ್ರು ನಾವೆಲ್ಲ. ಕಾರಣ ನಾವು ಪ್ರಾಥಮಿಕ ಮತ್ತು ಏನು ಪ್ರೌಢ ಶಿಕ್ಷಣವನ್ನು ಪಡಿಬೇಕಾದ್ರೆ ಸರ್ವಜ್ಞನ ವಚನಗಳು ನಮ್ಮ ಪಠ್ಯವಾಗಿತ್ತು. ಆದರೆ ಈಗಿನ ಪುಸ್ತಕಗಳನ್ನು ನಾವು ನೋಡಿದಾಗ ಯಾವುದೇ ವಚನಗಳು ಎಲ್ಲೋ 1-2 ವಚನಗಳನ್ನು ಮಾತ್ರ ಕಾಣಿಸ್ತೀವಿ, ಆದರೆ ಸರ್ವಜ್ಞನ ವಚನಗಳು ಪಠ್ಯದಲ್ಲಿ ಇಲ್ಲವೇ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಸನ್ನಿವೇಶಗಳಲ್ಲಿ ಸರ್ವಜ್ಞನನ್ನ ನಾವು ಈಗಿನ ಜನರೇಷನ್ಗೆ ತಿಳಿಪಡಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಕೆಲಸ ಆಗಿರುತ್ತೆ. ಈಗ ನನಗೆ ಉಪನ್ಯಾಸ ಅಂತ ನೀಡಿದ್ದಾರೆ, ಆದರೆ ಇದು ಅಧ್ಯಕ್ಷೀಯ ಭಾಷಣ ಆಗಿರುತ್ತೆ. ಎಲ್ಲ ಹಿರಿಯರು ಸರ್ವಜ್ಞನ ಬಗ್ಗೆ ಮಾತಾಡಿರೋದ್ರಿಂದ ಇದು ಅಧ್ಯಕ್ಷೀಯ ಭಾಷಣ ಆಗಿರುತ್ತೆ. ಸರ್ವಜ್ಞ ಹುಟ್ಟಿದ್ದು ನಾವು 16ನೇ ಶತಮಾನ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಸಾಹಿತ್ಯ ಇರಲಿಲ್ವಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಏನು ಪಂಪಯುಗ, ಕುಮಾರವ್ಯಾಸ ಯುಗ ಅಂತೇಳಿ ನಾವು ಕನ್ನಡ ಸಾಹಿತ್ಯದಲ್ಲಿ ಕರಿತೀವಿ, ಅದು ಜನಗಳ ಒಂದು ಆಪ್ತತೆಯನ್ನ ಅದು ಬಿಂಬಿಸಿರ್ಲಿಲ್ಲ ಅಥವಾ ಅದಕ್ಕೆ ಆಪ್ತವಾಗಿರಲಿಲ್ಲ. ಆ ಸಾಹಿತ್ಯ ಷಟ್ಪದಿ ಆಗಿರ್ಬೋದು, ಗಂಧಪದ್ಯ ಆಗಿರ್ಬೋದು, ಎಲ್ಲ ಜನಗಳಿಗೂ ಸಹ ಮುಗ್ತಕ್ಕಂಥ ಕೆಲಸವನ್ನು ಅದು ಮಾಡಿರಲಿಲ್ಲ. ನಂತರದಲ್ಲಿ ಬಂದಿರತಕ್ಕಂಥ 12ನೇ ಶತಮಾನದಲ್ಲಿ ನಮಗೇನು 770 ಅಮರಗಣಗಳು ವಚನ ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ತಾರೆ. ಆ ವಚನ ಸಾಹಿತ್ಯ ಬಂದ ನಂತರದಲ್ಲಿ ವಚನ ಸಾಹಿತ್ಯದಿಂದ ಎಲ್ಲ ಜನಗಳಿಗೂ ಸಹ ಮುಗ್ತಕ್ಕಂತಹ ಕೆಲಸ ಸಾಹಿತ್ಯಿಕವಾಗಿ ವಚನಕಾರರು ಮೊದಲನೇದಾಗಿ ಮಾಡ್ತಾರೆ. ಅದರ ನಂತರದಲ್ಲಿ ಊರೂರು ಸುತ್ತಕೊಂಡು ಎಲ್ಲರಿಗೂ ತಿಳಿಪಡಿಸ್ತಕ್ಕಂತಹ ಪುರಂದರದಾಸರಾಗಿರ್ಬೋದು, ಆ ದಾಸ ಸಾಹಿತ್ಯ ಆಗಿರ್ಬೋದು ಬರುತ್ತೆ. 16ನೇ ಶತಮಾನದಲ್ಲಿ ಈ ವಚನಗಳನ್ನೇ ನಾವು ನೋಡ್ಕೊಂತ ಬಂದ್ರೆ ನಮ್ಮ ಸರ್ವಜ್ಞನು ಬರೆದಿರ್ತಕ್ಕಂಥದ್ದು ವಚನಗಳು, ಆದರೆ ಅದನ್ನು ಬರೆದಿರೋದು ತ್ರಿಪದಿಗಳಲ್ಲಿ. ತ್ರಿಪದಿಗಳಲ್ಲೇ ಯಾಕೆ ಬರೀತಾರೆ ಅಂತಂದ್ರೆ, ನಮಗೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದತ್ರ ನಮ್ಮ DVG ಅವರು ಹೇಳ್ತಾರೆ, ನಾನು ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ ಅವನರಿವಿಗೆ ಎಟಕುವ ಒಂದೊಂದು ಆತ್ಮನಯವ ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಅಂದ್ರೆ ತ್ರಿಪದಿಗಳಲ್ಲೇ ಯಾಕೆ ಹೇಳ್ತಾರೆ ಅಂತಂದ್ರೆ, ಎಲ್ಲಾ ಜನಗಳಿಗೂ ಅರ್ಥ ಆಗ್ಲಿ ಮತ್ತೆ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಲ್ಲಿ ಸರ್ವಜ್ಞ ಅವರು ತ್ರಿಪದಿಗಳಲ್ಲೇ ಹೇಳ್ತಾರೆ. ಅವ್ರದ್ದು ಆ ತ್ರಿಪದಿ 3 ಸಾಲಿನಲ್ಲಿ ಬರ್ತಕ್ಕಂಥದ್ದು, ಅದಕ್ಕೆ ಅಂಕಿತವನ್ನ ಸರ್ವಜ್ಞ ಅಂತ ಹೇಳಿ ಕೊಡ್ತಾರೆ. ಇವರ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ, ಇವರಿಗೆ ನಾನೇನು ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳವನ್ನ ನಾವು ನೋಡ್ದಾದ್ರೆ ಅಬಲೂರು, ಅಂಬಲೂರು, ಮಾಸೂರು ಅಂತ ಹೇಳಿ ಕರೀತಾರೆ. ಅಂದ್ರೆ ಆ ಈಗಿನ ಮೊದಲನೇದಾಗಿರ್ತಕ್ಕಂಥ ಅಖಂಡ ಧಾರವಾಡ ಜಿಲ್ಲೆ ಆಗಿದ್ದು ಅದು ವಿಭಾಗವಾಗಿ ಹಾವೇರಿ ಜಿಲ್ಲೆ ಆಗುತ್ತೆ. ಈಗ ಈಗಿನ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಹಿರೇಕೇರೂರು ತಾಲೂಕಿನ ಮಾಸೂರು ಮತ್ತು ಅಂಬಲೂರು ಅಂತಕ್ಕಂಥದ್ದು ಈಗಲೂ ಸಹ ಏನು ನಾವು ಇಲ್ಲೇ ಹುಟ್ಟಿದ್ರು ಅಂತ ಹೇಳೋದಕ್ಕೆ ನನಗೆ ಸಂಶೋಧನೆ ಇನ್ನೂ ಬೇಕಾಗಿದೆ ಅಂತ ಅನ್ಸುತ್ತೆ. ಆದರೆ ಏನು ರೆವರೆಡೆಂಟ್ ನಮ್ಮ ಉತ್ತಂಗಿ ಚನ್ನಪ್ಪರಾಗಿರ್ಬೋದು ಅಥವಾ ಅದರ ಬಗ್ಗೆ ಅಧ್ಯಯನವನ್ನ ಮಾಡಿ ಅದಕ್ಕೆ ಅಂತ ತಮ್ಮ ಜೀವನ ಪೂರ್ತಿ ಸರ್ವಜ್ಞನಿಗೋಸ್ಕರನೇ ಮೀಸಲಿಟ್ಟಿರ್ತಕ್ಕಂಥವರು ಅಂದ್ರೆ ಅಳ್ಳಪ್ಪ ಮಾಸ್ತರ್ ಅಂತೇಳಿ. ಅವರು ತಳವಾರ ಜನಾಂಗದವರು ಆಗಿದ್ರೂ ಸಹ ಮಾಸೂರಿನಲ್ಲಿರ್ತಕ್ಕಂತಹ ಅಳ್ಳಪ್ಪ ಮಾಸ್ತರ್ ಆಗಿರ್ಬೋದು ಅಥವಾ ಇದೇ ನಮ್ಮ ಕುಂಬಾರ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂತಹ ಬುರುಳೆಕಟ್ಟೆ ಮಂಜಪ್ಪ ನಂತವರಾಗಿರ್ತಕ್ಕಂಥವ್ರು ಸರ್ವಜ್ಞನನ್ನ ಸಂಶೋಧನಾತ್ಮಕವಾಗಿ ನಾವು ನೋಡಿಕೊಂಡು ಇದು ಅವರು ಹುಟ್ಟಿರ್ತಕ್ಕಂಥದ್ದು ಮಾಸೂರು, ಕುಮುದ್ವತಿ ದಂಡೆಯ ಮೇಲೆ ಅವರು ವಾಸವಾಗಿರ್ತಾರೆ. ಅಲ್ಲಿರ್ತಕ್ಕಂತಹ ಕುಮುದ್ವತಿ ದಂಡೆಯ ಮೇಲೆ ಇರ್ತಕ್ಕಂಥ ಕಾಶಿ ದೇವಸ್ಥಾನವನ್ನ ಮತ್ತೆ ಅಲ್ಲಿರ್ತಕ್ಕಂಥ ಮಾಸೂರಿನಲ್ಲಿರ್ತಕ್ಕಂಥ ಕುಂಬಾರ ಕೇರಿಯನ್ನ ನಾವು ನೋಡಿದಾಗ ಅವರು ಹುಟ್ಟಿರ್ತಕ್ಕಂಥದ್ದು ಅಂಬಲೂರು ಅಲ್ಲ, ಅದು ಅವರ ತಾಯಿಯ ಮನೆ. ಆದರೆ ಅವರು ಹುಟ್ಟಿರ್ತಕ್ಕಂಥದ್ದು ಮಾಸೂರಿನಲ್ಲಿ ಅಂತಕ್ಕಂಥ ಮಾತನ್ನ ಅವರು ಎಲ್ಲ ಒಂದು ಏನು ಸರ್ವಜ್ಞ ಜಯಂತಿಗಳಲ್ಲೂ ಸಹ ಹೇಳ್ತಾ ಇದ್ದಾರೆ. 2016 ಮತ್ತು 2017ನೇ ಸಾಲಿನಲ್ಲಿ ನಾನು ಕುಂಬಾರ ಏನು ಸರ್ವಜ್ಞನನ್ನ ನಾವು ಅಲ್ಲಿ ಹೋದಾಗ ಅನ್ವೇಷಣೆಯನ್ನ ಮಾಡಬೇಕು, ಅದ್ರ ಬಗ್ಗೆ ಕೆಲವೊಂದು ಸಂಶೋಧನೆಗಳನ್ನ ಮಾಡಬೇಕು ಅಂತೇಳಿ ನಾವು ಬುರುಡೆಕಟ್ಟೆ ಮಂಜಪ್ಪನವರು ಸಹ ಜೊತೆಯಲ್ಲಿ ಹೋದಾಗ ಅಲ್ಲೊಂದು ಶಿಲೆ ಸಿಗುತ್ತೆ, ನಮಗೆ ಸರ್ವಜ್ಞನ ಒಂದು ಮೂರ್ತಿ ಸಿಗುತ್ತೆ. ಆ ಮೂರ್ತಿಯ ಈಗಲೂ ಸಹ ಮಾಸೂರಿನಲ್ಲಿದೆ. ಅವ್ರದ್ದು ಸರ್ವಜ್ಞನ ಸಮಾಧಿ ಇದೆ. ಆ ಕುಮುದ್ವತಿ ದಂಡೆ ಮೇಲೆ ಸರ್ವಜ್ಞನ ಸಮಾಧಿ ಇದೆ. ಆ ಸರ್ವಜ್ಞನ ಸಮಾಧಿಯನ್ನ ಏನು ಸಿಮೆಂಟ್ ಅಲ್ಲಿ ಹಾಕಿ ಒಂದು ಬೇಲಿಯಲ್ಲಿ ಮಾತ್ರ ಇಟ್ಟಿರ್ತಾರೆ. ಅಂಥದನ್ನ ನಾವು ಈಗ ಒಂದು 2-3 ವರ್ಷಗಳ ಹಿಂದೆ ಆ ಸಮಾಧಿಯನ್ನ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಅದಕ್ಕೆ ಶೀಟ್ಗಳನ್ನ ರೂಪಿಂಗ್ ಹಾಕುವಂತ ಕೆಲಸವನ್ನ ನಮ್ಮ ಕುಮಾರ ಜನಾಂಗದವರು ಮಾಡಿದ್ದಾರೆ.
ಅದೇ ರೀತಿಯಾಗಿ ನಾನು ಕುಂಬಾರ ಏನೀಗ ಸರ್ವಜ್ಞನ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಸರ್ ಹೇಳ್ತಾ ಇದ್ರು ಏನು ನಾವು ಸರ್ವಜ್ಞನ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ ತಂದೆ ಕುಂಬಾರನಲ್ಲ ತಾಯಿ ಮಳಲಾದೇವಿ ಇಂದು ಶೇಖರನ ವರಪುತ್ರ ಧರಣಿಗೆ ಜನಿಸಿದಾತ ಬಂದ ಸರ್ವಜ್ಞ. ಅಂದ್ರೆ ಸರ್ವಜ್ಞನ ಹುಟ್ಟು ಸಹ ಅವನ ಏನು ತಂದೆ ತಾಯಿಗಳು ಸಮೇತ ಇದು ಸಹ ನಮಗೆ ಕ್ವಶನ್ ಮಾರ್ಕ್ ಆಗಿದೆ, ಇದೆ ಪ್ರಶ್ನಾರ್ಥಕವಾಗೇ ಇದೆ. ಇವರು ಕೆಲವರು ಹೇಳ್ತಾರೆ ವೈದಿಕ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ ಜನಾಂಗದಲ್ಲಿ ಇವರು ಹುಟ್ಟಿದ್ರು ಅಂತಕ್ಕಂಥದ್ದು. ಆದ್ರೆ ಸರ್ವಜ್ಞನವರೇ ಹೇಳ್ದಂಗೆ ತಂದೆ ಕುಂಬಾರನಲ್ಲ ತಾಯಿ ಮಳಲಾದೇವಿ. ಅಂದ್ರೆ ಅವರು ಬಸವರಸ ಅಂತಕ್ಕಂಥ ಒಬ್ಬ ವೈದಿಕ ಪರಂಪರೆಯನ್ನ ಮಾಡತಕ್ಕಂತಹ ವ್ಯಕ್ತಿಯ ಮನೆಯಲ್ಲಿ ಬೆಳೆದರು. ಆದರೆ ಅವರ ತಂದೆ ಕುಂಬಾರ ಮಲ್ಲ, ತಾಯಿ ಮಳಲಾದೇವಿ ಅಂತೇಳಿ ಅವರೇ ಹೇಳ್ಕೊಳ್ತಾರೆ. ಆ ಬಸವರಸರು ಏನು ಅವರಿಗೆ ವಿದ್ಯೆಯನ್ನ ಕೊಟ್ಟಿರ್ತಕ್ಕಂಥ ಗುರುಗಳಾಗಿರ್ಬೋದು ಅಥವಾ ಸಾಕಿರ್ತಕ್ಕಂಥ ತಂದೆ ಆಗಿರ್ಬೋದು, ಅವರು ಈ ಸರ್ವಜ್ಞನನ್ನ ಈ ರೀತಿಯಾಗಿ ನಾವು ನೋಡೋದಕ್ಕೆ ಕಾರಣ ಏನು ಅಂತಂದ್ರೆ, ಸರ್ವಜ್ಞನಿಗೆ ಬಸವರಸರು ಮದುವೆ ಮಾಡಬೇಕು ಅಂತೇಳಿ ಒಂದು ವಧುವನ್ನ ನೋಡಿ ಮದುವೆ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಮತ್ತು ಬಸವರಸನ ಇನ್ನೊಬ್ಬ ಮಗನೂ ಸಹ ಅದೇ ಸಮಯದಲ್ಲಿ ಮದುವೆ ಮಾಡಬೇಕಾಗಿರುತ್ತೆ. ಏನು ಹೆಣ್ಣು ಕೊಡ್ತಕ್ಕಂಥವ್ರು ಬಂದಾಗ, ಇಲ್ಲ ಇವನು ಸರ್ವಜ್ಞ ಅಂತಕ್ಕಂಥವನು ಏನವನ ಹಳೆ ಹೆಸರು ಇರುತ್ತಲ್ಲ ಪುಷ್ಪದತ್ತ, ಆ ಪುಷ್ಪದತ್ತ ಇವನು ಕುಂಬಾರನವನು, ಇವನು ಕೀಳು ಜಾತಿಯವನು, ಇವನಿಗೆ ನಮ್ಮ ಹೆಣ್ಣನ್ನ ಕೊಡೋದಿಲ್ಲ ಅಂತ ಹೇಳಿ ಆ ಸನ್ನಿವೇಶದಲ್ಲಿ ಏನು ಅವ್ರ ಮದುವೆ ಮುರಿದೋಗುತ್ತೆ. ಅವಾಗ ಮದುವೆ ಖರ್ಚನ್ನ ನೀನು ಸಹ ಕೊಡಬೇಕು ಅಂತೇಳಿ ಬಸವರಸ ಮತ್ತೆ ಬಸವರಸನ ಹೆಂಡತಿ ಸರ್ವಜ್ಞನಲ್ಲಿ ಹೇಳಿದಾಗ, ಎಲ್ಲ ನಮ್ಮ ಆಸ್ತಿಯನ್ನು ನೀವೇ ತಗೊಳ್ಳಿ ಅಂತೇಳಿ ಎಲ್ಲ ಅವರು ಹುಟ್ಟು ಬಟ್ಟೆಯನ್ನು ಸಹ ಬಿಚ್ಚಿ ಅವ್ರು ಈಗ ಏನು ಕಾಣಿಸ್ತಾರಲ್ವ ಆ ಕಾಣಿಸ್ತಕ್ಕಂತಹ ಒಂದು ವಸ್ತ್ರವನ್ನು ಹಾಕೊಂಡು ಮಾತ್ರ ಅವರು ಭಿಕ್ಷಾಟನೆಗೆ ಹೋಗ್ತಾರೆ. ಆಗಿನಿಂದಲೇ ಸಹ ಅವರು ಸರ್ವಜ್ಞರಾಗೋದು. ಎಲ್ಲ ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತಕ್ಕಂಥ ಕೆಲಸವನ್ನ ಸರ್ವಜ್ಞನವರು ಮಾಡಿದ್ದಕ್ಕೆ ಅವ್ರು ಹೇಳ್ತಾರೆ ಒಂದತ್ರ, ಅವ್ರು ಎಷ್ಟು ವಚನಗಳನ್ನ ಅವರು ತ್ರಿಪದಿಗಳನ್ನ ಬರೀತಾರೆ ಅಂತಂದ್ರೆ ಅವ್ರ ಮುಂದೆ ಹೇಳ್ಕೊಳ್ತಾ ಹೋಗ್ತಾರೆ. 7 ಕೋಟಿಯ ಕೋಟಿ 7 ಲಕ್ಷವೇ ಲಕ್ಷ 7,070 ವಚನಗಳೇ ಹೇಳಿದನು ಕೇಳ ಸರ್ವಜ್ಞ ಅಂತಂದ್ರೆ 7,77,77,777 ನಾನು ತ್ರಿಪದಿಗಳನ್ನ ಬರೆದಿದ್ದೀನಿ ಅಂತಾರೆ. ಆದ್ರೆ ಸಂಶೋಧಕರಾಗಿರ್ತಕ್ಕಂಥ ನಮ್ಮ ಚನ್ನಪ್ಪ ಉದ್ದಂಗಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 1070 ವಚನಗಳು ಮಾತ್ರ. ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನ ಮುದ್ರಣ ಮಾಡುತ್ತೆ. ಆದರೆ ದುರಂತ ಅಂತಂದ್ರೆ ಈಗಿನ ನಮಗೆ ಯಾರಿಗೂ ಸಹ ಆ ಪುಸ್ತಕ ಸಿಗ್ತಾ ಇಲ್ಲ. ಅದರ ಮರುಮುದ್ರಣವನ್ನ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಕೆಲವು ಪ್ರತಿಗಳು ಮಾತ್ರ ಆಗ ತಗೊಂಡಿರ್ತಕ್ಕಂಥವ್ರ ಹತ್ರ ಇದೆ. ಆದ್ರೆ ಈಗ ನಾವು ತಗೋಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಪುಸ್ತಕಗಳು ಇಲ್ಲ. ಅದಕ್ಕೋಸ್ಕರ ಏನು ಬೇರೆ ಬೇರೆಯವರು ಅದನ್ನ ಸಂಗ್ರಹ ಮಾಡಿ ಕೆಲವೊಂದು ವಚನಗಳು ತ್ರಿಪದಿಗಳು ಇದಾವೆ. ಆದರೆ ಚನ್ನಪ್ಪ ಉದ್ದಂಗಿಯವರು ಏನು ಅವರು ಸಂಶೋಧನಾತ್ಮಕವಾಗಿ ಒಂದು ಸಂಗ್ರಹ ಮಾಡಲ್ಪಟ್ಟಂತಹ ಸರ್ವಜ್ಞನ ತ್ರಿಪದಿಗಳು ಪುಸ್ತಕ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈಗ ಇಲ್ಲ. ಇದು ಮರುಮುದ್ರಣವಾಗಬೇಕು. ಅದೇ ರೀತಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ನಮ್ಮ CG ಅವರು ಹೇಳ್ತಾ ಇದ್ರು, ಸರ್ವಜ್ಞ ಅಂತಕ್ಕಂಥವ್ನು ಹೇಗಾದ ಅಂತಂದ್ರೆ ನಾವು ಸಹ ಅಷ್ಟೇ ಚಿಕ್ಕ ಮಕ್ಕಳಿಂದ ಹಿಡಿದು ಏನು ಈಗ ಸಾಹಿತ್ಯ ವಲಯದಲ್ಲಿ ನಾವು ಇದೀವಿ ಅಂತಂದ್ರೆ ನಾವು ಎಲ್ಲರ ಹತ್ರನೂ ಎಲ್ಲ ರೀತಿಯಲ್ಲೂ ಕಲಿಬೇಕಾಗುತ್ತೆ. ನಾನೇ ಎಲ್ಲ ಕಲಿತಿದ್ದೀನಿ, ಎಲ್ಲದನ್ನು ನನ್ನ ಹತ್ರ ಅಷ್ಟೇ ಇದೆ, ನಾನೊಬ್ಬ ಸಾಹಿತಿ, ನಾನು ಅಷ್ಟು ಬುಕ್ಸ್ ಬರೆದಿದ್ದೀನಿ, ಇಷ್ಟು ಬುಕ್ಸ್ ಬರೆದಿದ್ದೀನಿ ಅಂತಲ್ಲ. ಚಿಕ್ಕ ಮಕ್ಕಳಿಂದಲೂ ಸಹ ಕಲಿತಕ್ಕಂಥದ್ದು ನಾವು ಬಹಳ ಇದೆ. ಅದನ್ನೇ ಸರ್ವಜ್ಞನು ಸಹ ಹೇಳಿರೋದು. ಎಲ್ಲದನ್ನು ನಾವು ಕಲ್ತಿದ್ದೀವಿ ಅಂತಕ್ಕಂಥದ್ದಿಲ್ಲ. ನಾನು ಸಹ ಎಲ್ಲರಲ್ಲೂ ಒಂದೊಂದು ಪದ ಕಲಿತು ನಾನು ಈ ಲೆವೆಲಿಗೆ ಬಂದಿದ್ದೀನಿ, ಸರ್ವಜ್ಞನಾಗಿದ್ದೀನಿ ಅಂತೇಳಿ ಹೇಳ್ತಕ್ಕಂಥದ್ದು. ಏನು ಈ ವಚನಗಳು ಮತ್ತು ತ್ರಿಪದಿಗಳು ಅಂತಕ್ಕಂಥದ್ದು ಏನಿದೆ, ವಚನ ಸಾಹಿತ್ಯ ಮತ್ತೆ ನಮ್ದು ಏನು ದಾಸ ಸಾಹಿತ್ಯ ಮತ್ತೆ ನಮ್ದು ಈಗ ಸರ್ವಜ್ಞ ಆಗಿರ್ತಕ್ಕಂಥ ವಚನ ಸಾಹಿತ್ಯ, ನಾವು ಮುಂದೆ ಎಷ್ಟು ವರ್ಷಗಳ ಕಾಲ ನಾವು ಓದರೂ ಸಹ ಅದು ಆಗಿನ ಜನರೇಷನ್ಗೆ ನಮ್ದಕ್ಕೆ ಅದು ಹೊಂದಿಕೆ ಆಗುತ್ತೆ. ಅಂದ್ರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತೇಳಿ ಏನ್ ಕರೀತಾರಲ್ವಾ, ಅದು ವಚನಗಳು ಸಹ ಈಗಿನ ನಾವು ಜನರೇಷನ್ ಅಲ್ಲಿ ನಾವು ನೋಡ್ಕೊಂತ ಹೋದ್ರೆ ಅದು ಈಗಲೂ ಸಹ ನಮಗೆ ಅಳವಡಿಕೆಯನ್ನ ಮಾಡ್ಕೋಬಹುದು. ಮುಂದೆನೂ ನಾವು ಇನ್ನು 100 ವರ್ಷ 200 ವರ್ಷ ಹೋದ್ರು ಅದು ಆ ಮನಸ್ಥಿತಿಯಲ್ಲಿ ಏನಿರುತ್ತೋ ಅದನ್ನ ನೋಡಿ ಅವರು ಬರೆದಿರ್ತಕ್ಕಂಥದ್ದು, ರಚನೆ ಮಾಡಿರ್ತಕ್ಕಂಥದ್ದು ಅಂತ ಒಂದು ಮಾತನ್ನ ಹೇಳ್ಬೋದು. ನಂತರದಲ್ಲಿ ನಾವು ಇವರು ಹೆಂಗೆ ಮರಣವನ್ನ
ಸಾವನ್ನಪ್ಪಿದ್ರು ಅಂತಕ್ಕಂಥದ್ದನ್ನ ಹೇಳಬೇಕಾಗುತ್ತೆ. ಅವರಿಗೆ ಒಂದು ಹಿಂದೂ ಧರ ಅಂತೇಳಿ ಅವರು ಹೇಳ್ತಾರೆ, ನಾನು ಹುಟ್ಟಿದ್ದು ಈ ತರ ಹಿಂದೂ ಧರ್ಮ ವರಪುತ್ರದಿಂದ ನಾನು ಜನಿಸಿದೆ ಅಂತೇಳಿ. ಅದನ್ನ ಒಂದು ಶಾಪ ಅಥವಾ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನಂತ ಅಂತಂದ್ರೆ, ನಿನಗೆ ಸರ್ವಜ್ಞನಿಗೆ ಯಾವಾಗ ನಿನಗೆ ನೀವು ಮಾಡ್ತಕ್ಕಂಥ ಹೇಳ್ತಕ್ಕಂಥ ವಚನಗಳಿಗೆ ರಿಟರ್ನ್ ಅಂತಂದ್ರೆ ನಿನಗೆ ಅದಕ್ಕೆ ಉತ್ತರವಾಗಿ ಯಾರು ನೀಡ್ತಾರೋ ಆ ದಿನ ನಿನಗೆ ಮರಣ ಅಂತಕ್ಕಂಥ ಒಂದು ಮಾತನ್ನ ಈಗ ಹೇಳ್ತಾ ಹೋಗುತ್ತೆ. ಅದೇನು ಕಥೆನೋ ಅಥವಾ ಅದಕ್ಕೆ ಸಂಶೋಧನಾತ್ಮಕವಾಗಿರ್ತಕ್ಕಂಥದ್ದೋ, ಸೊ ನೀವು ಅದನ್ನ ನೋಡ್ಬೇಕಾಗಿದೆ. ಅವರೊಂದು ಹೇಳ್ತಾರೆ, ಹಸಿಗಲ್ಲು ಅಡಿಯಾಗಿ ಮಸಗಲ್ಲು ಮೇಲಾಗಿ ಗಸಗಸನೆ ಅರವ ಅಕ್ಕನ ಮೋಣಿನ ಕುಶಲವನ್ನು ನೋಡು ಸರ್ವಜ್ಞ ಅಂತಂದ್ರೆ, ಬಸವಣ್ಣನವರಿಗೆ ಅವರ ದೊಡ್ಡಪ್ಪನ ಮಗಳನ್ನ ಹಾವೇರಿ ಜಿಲ್ಲೆಯಲ್ಲಿ ಒಂದು ಊರಿಗೆ ಏನು ಲಕ್ಷ್ಮೇಶ್ವರದ ಆಸುಪಾಸಲ್ಲಿ ಅವರ ಅಕ್ಕನನ್ನ ಕೊಟ್ಟಿರ್ತಾರೆ. ಅವರಿಗೆ ಸರ್ವಜ್ಞನಿಗೆ ಅವರು ಅಕ್ಕ ಅಂತೇಳಿ ತಿಳಿದಿರಲ್ಲ, ಇವರೇ ನಮ್ಮ ಅಕ್ಕ ಅಂತೇಳಿ ತಿಳಿದಿರಲ್ಲ. ಯಾರೋ ಒಬ್ರು ಸ್ತ್ರೀ ಈ ತರ ಕುತ್ಕೊಂಡು ಅವ್ರೇನ್ ಕೆಲಸ ಮಾಡ್ತಾ ಇರ್ತಾರಲ್ವ, ಹಸಿಗಲ್ಲು ಅಡಿಯಾಗಿ ಬಸಗಲ್ಲು ಮೇಲಾಗಿ ಗಸಗಸನೆ ಅರೆವ ಅಕ್ಕನ ಮೋಡಿನ ಕುಶಲವನ್ನು ನೋಡು ಸರ್ವಜ್ಞ ಅಂತಕ್ಕಂಥ ಒಂದು ವಚನವನ್ನ ಹೇಳಿ ಅವರು ಮುಂದೆ ಹೋಗ್ತಾ ಇರ್ತಾರೆ. ಅದನ್ನು ಕೇಳಿರ್ತಕ್ಕಂತಹ ಸರ್ವಜ್ಞನವರ ಅಕ್ಕನಾಗಿರ್ತಕ್ಕಂಥ ಆ ಸ್ತ್ರೀ ಅವ್ರ ಹತ್ರ ಹೋಗಿ ಕೈ ಹಿಡ್ಕೊಂಡು ಹೇಳ್ಕೊಂಡ್ಬಂದು, ನೀನ್ ಹೇಳದಿರ್ತಕ್ಕಂತಹ ಸಾಲನ್ನ ಮತ್ತೊಮ್ಮೆ ಹೇಳು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವಾಗ ಮತ್ತೆ ಅವ್ರು ಹೇಳ್ತಾರೆ, ಅದೇ ವಚನವನ್ನ ಹೇಳ್ತಾರೆ, ಹಸಿಗಲ್ಲು ಅಡಿಯಾಗಿ ಬಸಗಲ್ಲು ಮೇಲಾಗಿ ಗಸಗಸನೆ ಅರೆವ ಅಕ್ಕನ ಮೋಡಿನ ಕುಶಲವನ್ನು ನೋಡು ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳಿದ್ಮೇಲೆ ಅದಕ್ಕೆ ಪ್ರತಿಯಾಗಿ ಉತ್ತರವಾಗಿ ಆ ಸರ್ವಜ್ಞ ಅಕ್ಕನಾಗಿರ್ತಕ್ಕಂಥ ಆ ಸ್ತ್ರೀ ಅವಾಗ ಹೇಳ್ತಾರೆ, ಉಚ್ಚಯ ಬಚ್ಚಲವ ತುಚ್ಚವೆಂದೆನ ಬೇಡ ಅಚ್ಚುತ ಬಿದ್ದ ನಜ ಬಿದ್ದ ದೇವೇಂದ್ರ ನೆಚ್ಚುತ ಬಿದ್ದ ಸರ್ವಜ್ಞ ಅಂತಕ್ಕಂಥ ಅವರಿಗೆ ಉತ್ತರವನ್ನ ನೀಡ್ತಾರೆ. ಆ ಉತ್ತರವನ್ನು ಹೇಳಿದ ತಕ್ಷಣ ಅವರ ತಲೆ ಸಿಡಿಯುತ್ತೆ ಅಂತೇಳಿ ಒಂದತ್ರ ಹೇಳ್ತಾರೆ. ಆದ್ರೆ ಇನ್ನೊಂದತ್ರ ಏನಂತ ಹೇಳ್ತಾರೆ ಅಂತಂದ್ರೆ, ಅವರ ಕೊರಳಲ್ಲಿರ್ತಕ್ಕಂತಹ ಲಿಂಗವನ್ನ ಅವರು ತಾನೇ ನುಂಗಿ ತಮ್ಮ ಜೀವವನ್ನ ಬಿಡ್ತಾರೆ ಅಂತಕ್ಕಂತಹ ಮಾತು ಸಹ ಇದೆ. ಇದರಲ್ಲಿಯೂ ಸಹ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನ ಸಂಶೋಧಕರು ಅದರ ಬಗ್ಗೆ ಉಲ್ಲೇಖವನ್ನ ಮಾಡಿ ಸಂಶೋಧನೆಯನ್ನ ಮಾಡಬೇಕಾಗಿರುತ್ತೆ. ಇದೇ ರೀತಿ ಸರ್ವಜ್ಞನ ಏನು ಜಯಂತಿಯನ್ನ ಮಾಡ್ತಾ ಇದ್ದೀವಿ, ಮುಂದೆನೂ ಸಹ ಸಾಗಲಿ. ಸರ್ವಜ್ಞ ಕುಂಬಾರನಿಗೆ ಅಷ್ಟೇ ಮೀಸಲಾಗಿರದೆ ಕನ್ನಡದ ಮತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಅತಿ ದೊಡ್ಡ ದಾರ್ಶನಿಕನಾಗಿರೋದ್ರಿಂದ ಎಲ್ಲರಿಗೂ ಒಳಗೊಂಡಂತೆ ಸರ್ವಜ್ಞನ ಜಯಂತಿಯನ್ನ ಎಲ್ಲರೂ ಮಾಡಲಿ ಅಂತಕ್ಕಂತಹ ಮಾತನ್ನ ಹೇಳಿ ನನ್ನ ಈ ಎರಡು ಮಾತುಗಳಿಗೆ ಅವಕಾಶ ಕೊಟ್ಟಂತಹ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಶರಣ. ಬಹಳಷ್ಟು ವಿಚಾರಧಾರೆಗಳನ್ನ ನಮ್ಮ ಶ್ರೀ ಶಿವಪ್ರಕಾಶ್ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಬಹಳ ಇವರ ಬಹಳಷ್ಟು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿಗೊಳಲ್ಪಟ್ಟಿದೆ. ಹಾಗೂ ನಮ್ಮ ಕನ್ನಡ ಚಂದನ ವಾಹಿನಿಯ ಶುಭೋದಯ ಕಾರ್ಯಕ್ರಮದಲ್ಲಿ ಕಳೆದ ವಾರ ಸಹ ಆ ಕಾರ್ಯಕ್ರಮದಲ್ಲಿ ಬರುವಂತಹ ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಕುಂಬಾರ ಜನಾಂಗದ ಹೆಮ್ಮೆಯ ಸಾಧಕರು. ಯಾಕೆಂದ್ರೆ ನಮ್ದೊಂದು ಪುಟ್ಟ ಊರಿಗೊಬ್ಬನೇ ಕುಂಬಾರ ಅನ್ನೋ ರೀತಿಲಿ ಇತ್ತು. ಈ ನಡುವೆ ಸ್ವಲ್ಪ ಜನಾಂಗದಲ್ಲಿ ಅಲ್ಲೊಬ್ಬ ವಿದ್ಯಾರ್ಥಿ ಇಲ್ಲೊಬ್ಬ ವಿದ್ಯಾರ್ಥಿ ನಾನಾ ಸ್ತರದಲ್ಲಿ ಬೆಳೀತಾ ಇರ್ತಾನೆ. ಈ ಸಂದರ್ಭದಲ್ಲಿ ಸಾಹಿತ್ಯದಲ್ಲೂ ಬಹಳಷ್ಟು ಕಡಿಮೆ, ಸಾಹಿತ್ಯದಲ್ಲೂ ಕೃಷಿ ಮಾಡಿದವರು ಕುಂಬಿ ಈ ತರ ಕೆಲವೇ ಬೆರಳಿಕೆ ಮಷ್ಟಿ ಇದ್ದಾರೆ. ಅಂಥದ್ರಲ್ಲಿ ಆ ಸಾಧನೆಯ ದಾರಿಯಲ್ಲಿ ನಮ್ಮ ಶಿವಪ್ರಕಾಶ್ ಕುಂಬಾರ್ ಅವರು ಹೋಗ್ತಾ ಇದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಬಹಳಷ್ಟು 10 ಪುಸ್ತಕಗಳನ್ನ ಬರೆದಿದ್ದಾರೆ. ಈ ಪ್ರಸ್ತುತ BRMRCಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಪ್ರವೃತ್ತಿಯಲ್ಲಿ ಇಷ್ಟೆಲ್ಲ ಮಾಡ್ತಾ ಸಾಧನೆಯೊಂದಿಗೆ ಎಲ್ಲ ಉತ್ತಮ ಗಜಲ್ ರಚನಾಕಾರರು. ಬಹುಶಃ ಅವ್ರಿಗೆ ಸಮಯ ಅವಕಾಶ ಮಾಡ್ಕೊಡಕ್ಕಾಗ್ಲಿಲ್ಲ. ಯಾಕೆ ಅವ್ರು ಹೇಳ್ದಂಗೆ ಅಧ್ಯಕ್ಷ ಭಾಷಣ ಪ್ರಧಾನ ಉಪನ್ಯಾಸ ಕೊಡ್ಬೇಕಿತ್ತು. ಏನು ಅಂದ್ರೆ ಎಲ್ಲರಿಗೂ ಒಂದು ಅವಕಾಶ ಕೊಡ್ಲಿ ಅನ್ನೋದಕ್ಕೋಸ್ಕರ ನಾವು ಉದ್ದೇಶ ಮಾಡಿದ್ದಷ್ಟೇ, ಬೇರೆ ಇಲ್ಲಿ ಅನ್ಯತಾ ಭಾವಿಸಬಾರ್ದು ಅಂತ ನಾವಾದ್ರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ. ಬಹಳ ಪ್ರಬುದ್ಧವಾಗಿ ಮತ್ತಷ್ಟು ಕೃತಿಗಳನ್ನ ರಚಿಸ್ಲಿ, ನಮ್ಮ ಜನಾಂಗಕ್ಕೆ ಮತ್ತೊಬ್ಬ ಕುಂಬಿ ಸಿಗಲಿ ಅಂತ ನಾವಾದ್ರೂ ಭಾವಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾವಿಸ್ತಾರೆ. ಎಲ್ಲರೂ VIP-ಗಳೇ, ಎಲ್ಲರೂ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ಗಳೇ. ನಮ್ಮ ಧನಂಜಯ ಸರ್ ಅವರು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ ತಕ್ಷಣ ಬಹಳಷ್ಟು ಮಾಡೋಣ ಅನ್ನೋ ರೀತಿಲಿ ಬಹಳಷ್ಟು ಖುಷಿಯಿಂದಿದ್ರು. ಅವ್ರ ಕುಟುಂಬ ಅವ್ರ ಮಗನೂ ಸಹ ಬಹಳಷ್ಟು ಪ್ರೋತ್ಸಾಹಕವಾಗಿದ್ದರು ಈ ಕಾರ್ಯಕ್ರಮದಲ್ಲಿ. ಹಾಗೂ ಈ ಫೇಸ್ಬುಕ್ ಕಾರ್ಯಕ್ರಮದಲ್ಲಿ ಅಂತರ್ಜಾಲ ತಾಣದಲ್ಲಿ ಕಾರ್ಯಕ್ರಮ ವೀಕ್ಷಿಸಿ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಈ ಸರ್ವಜ್ಞ ಜಯಂತಿಯ ಲೋಕ ಸಂಚಾರಿ, ಏಕೆಂದ್ರೆ ಲೋಕ ಸಂಚಾರಿ ನಮ್ಮ
ತ್ರಿಪದಿ ಸರ್ವಜ್ಞ ಅಂತ ಹೇಳ್ಬೇಕು, ದಾರ್ಶನಿಕ ಕವಿ ಸರ್ವಜ್ಞ ಅಂತ ಹೇಳ್ಬೇಕು. ಇವರೆಲ್ಲರಿಗೂ ನಾವು ಒಂದೇ ವರ್ಗಕ್ಕೆ ಸೀಮಿತ ಆಗಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಇರ್ಬೋದು, ಎಲ್ಲ ದಾರ್ಶನಿಕರ ಎಲ್ಲ ನಾವು ಪಾಲಿಸೋಣ ಅನ್ನೋದಕ್ಕೋಸ್ಕರ ಈ ಬಂದಿದ್ದಕ್ಕೋಸ್ಕರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಲಿಂಕ್ ಕಳಿಸ್ತೀನಿ, ಆಮೇಲೆ ಇದು ಯೂಟ್ಯೂಬ್ ಲಿಂಕು ಆಮೇಲೆ ಕಳಿಸ್ತೀನಿ. ಸರ್ ಒಂದು ಹಾಡು ಹೇಳ್ತಾರೆ ಸರ್, ನೀವು ಹಾಡು ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್ ಅವರು. ಮುಂದಿನ ದಿನಗಳಲ್ಲಿ ಫೇಸ್ಬುಕ್ ಕ್ಲೋಸ್ ಮಾಡ್ತಾ ಸರಿ.